ಮೂಡುಬಿದ್ರೆ ರಸ್ತೆಯನ್ನ ಈ ಬಳ್ಳಾರಿ ರಸ್ತೆಗೆ ಕಂಪೇರ್ ಮಾಡಿದ್ದಾರೆ. ಬಳ್ಳಾರಿ ಈಗ ಮೂಡುಬಿದ್ರೆ ಮಿನಿ ಬಳ್ಳಾರಿ ಆಗಿದೆ. ಪುರಸಭೆಗ PWD ಅಥವಾ ಯಾರ ಹೊಣೆ ಸರ್? ಈಗ ಹೊಂಡವನ್ನು ಮುಚ್ಚಬೇಕು ಅಂತ ಹೇಳಿದ್ರೆ ಅವರು ಒಂದು ಪ್ರಪೋಸಲ್ ರೆಡಿ ಮಾಡಿ, ಆ ಪ್ರಪೋಸಲ್ ಮೇಲಧಿಕಾರಿಗಳಿಗೆ ಹೋಗ್ಬೇಕು. ಆ ಪ್ರಪೋಸಲ್ ಅವರು ಸ್ಯಾಂಕ್ಷನ್ ಮಾಡ್ತಾರೆ, ಆಮೇಲೆ ಟೆಂಡರ್ ಕರೀತಾರೆ. ಆ ಟೆಂಡರ್ ಆಮೇಲೆ ಬಿಡ್ಡಿಂಗ್ ಆದ ಮೇಲೆ ಇನ್ನೊಬ್ಬ ಬರ್ಬೇಕಲ್ಲ, ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿ ಇಷ್ಟವಾಗ ಏನಾಗ್ತದೆ, ಅಲ್ಲಿ 10 ಹೆಣ ಬಿದ್ದಾಗ. ನಮ್ಗೆ ಯಾವ ಪಕ್ಷವನ್ನು ಅಗತ್ಯ ಇಲ್ಲ. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ದಳ ಇರ್ಲಿ, ಯಾವುದೇ ಇರ್ಲಿ, ನಮ್ಗೆ ರೋಡ್ ಸರಿ ಆಗ್ಬೇಕು. ಯಾಕೆ ನಮ್ಮಲ್ಲಿ ಹೀಗೆ ಇದೆ? ಯಾಕೆ ನಮ್ಮಲ್ಲಿ ಯಾರು ಧ್ವನಿ ಅಂತ ಇಲ್ಲ? ಏಪಲ ಮದಿಯಲ್ಲಿ ಒಂಜಿ ರೋಡ್ ಹಾಳಾಗಿದ್ದೀನಿ. ಈ ಸತಿ ಇಡೀ ಬೆದ್ರದ ಸಂಪೂರ್ಣ ರೋಡ್ ಹದಗೆಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಓಡಿಕೊಂಡು ಬಂದು ಟ್ಯಾಕ್ಸ್ ಯಾಕೆ ಕಟ್ಟಲಿಲ್ಲ ಅಂತ ಹೇಳಿ ಫೈನ್ ಹಾಕ್ತಾರೆ. ಆದ್ರೆ ನೀವು ಯಾಕೆ ಟ್ಯಾಕ್ಸ್ ಕಟ್ಟಲಿಲ್ಲ, ನಿಮ್ಮ ಟ್ಯಾಕ್ಸ್ ಕಟ್ಟಲಿಕ್ಕೆ ಯಾಕೆ ನಿಮಗೆ ಪ್ರಾಬ್ಲಮ್ ಆಯ್ತು ಅಂತ ಕೇಳುವವನು ಯಾಕೆ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ನವರು ಹೋಗುದು ಅವರವರ ಗಾಡಿ, ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಅವರವರ ಡ್ರೈವರ್ ಗಾಡಿ, ಎಲ್ಲ ಡಿಪಾರ್ಟ್ಮೆಂಟ್ ಅವರವರ ಸಂಬಳಗಳು. ಇಲ್ಲಿ ಕಳ್ಸಪಟ್ಟು ಹೋಗುವವನೇ ಜನಸಾಮಾನ್ಯ. ಇವರನ್ನು ಕುರುಡರ ಕೂತ್ಕೊಂಡು ಇವರಿಗೆ ಕಾಣೋದಿಲ್ಲ ಇಷ್ಟೆಲ್ಲ ಆಗ್ತಿರೋದು. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಜರ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಭು ಎಜಿ. ಇಂದಿನ ಕಾರ್ಯಕ್ರಮದ ಟಾಪಿಕ್ ಏನಂತಂದ್ರೆ, ಏನ್ ರಸ್ತೆ ಇದು? ನಿಮ್ಮೆಲ್ರಿಗೂ ಗೊತ್ತೇ ಇದೆ, 2-3 ದಿವಸದ ಹಿಂದೆ ಮಂಗಳೂರಿನಲ್ಲಿ ಏನಾಯ್ತು, ಏನ್ ದುರಂತ ಆಯ್ತು ಅಂತ. ಅಲ್ಲಿ ಆ ದುರಂತ ಆಗೋದಕ್ಕಿಂತ ಮೊದ್ಲೇನೆ ನಮ್ಮ MDB Live 24 ಮೂಡಬಿದ್ರೆಯ ರಸ್ತೆಯ ಬಗ್ಗೆ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ವರದಿಗೆ ನಮ್ಗೆ ಸರಿಯಾದ ಸ್ಪಂದನೆ ಸಿಗ್ಲೇ ಇಲ್ಲ. ಜಸ್ಟ್ ಒಂದು ಮಣ್ಣನ್ನ ಹಾಕಿ ಒಂದು ತೇಪೆ ಹಾಕುವ ಕೆಲಸ ಮಾಡಿದ್ರು ಬಿಟ್ರೆ ಅಲ್ಲಿ ನಮ್ಗೆ ಯಾವುದೇ ತರವಾದ ಪೂರಕವಾದ ಒಂದು ರೆಸ್ಪಾನ್ಸ್ ಸಿಗ್ಲಿಲ್ಲ. ಹಾಗಾದ್ರೆ ಕ್ರಮ ತೆಗೆದುಕೊಳ್ಬೇಕಾದ ಅಧಿಕಾರಿಗಳಾದ್ರೂ ಏನ್ ಮಾಡ್ತಾ ಇದ್ದಾರೆ? ಅವರಿಗೆ ಏನು, ಶ್ರೀಸಾಮಾನ್ಯ ಜನರು ಆಗ ಬಡವರು ಅವರೆಲ್ಲ ಹೇಗೆ ರಸ್ತೆಯಲ್ಲಿ ಓಡಾಡ್ಬೇಕು, ಅವರ ಬಗ್ಗೆ ಏನು ಕಾಳಜಿನೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಬನ್ನಿ ಇದರ ಬಗ್ಗೆ ಇಲ್ಲಿಯ ಮೂಡುಬಿದಿರೆಯ ಜನತೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋಂತ ನಾವೀಗ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಬನ್ನಿ ಮೂಡುಬಿದಿರೆ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಈ ಸತಿ ಇಡೀ ಬೆದ್ರದ ಸಂಪೂರ್ಣ ರೋಡ್ ಹದಗೆಟ್ಟಿದ್ದಾರೆ. ನಾವೀಗ ಮೂಡುಬಿದಿರೆಯ ರಿಂಗ್ ರೋಡ್ ನಲ್ಲಿರುವ ಕನ್ನಡ ಭವನದ ಹತ್ರ ಇದ್ದೇವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೂಡುಬಿದಿರೆಯ ಡಾಕ್ಟರ್ ಮೋಹನ್ ಆಳ್ವ ಅವರು ಒಂದು ಅದ್ಭುತವಾದ ಕನ್ನಡ ಭವನವನ್ನು ಕಟ್ಟಿದ್ದಾರೆ. ಆದರೆ ಇದರ ಮುಂದುಗಡೆ ಇರುವ ರಸ್ತೆಯನ್ನು ಮೇಂಟೈನ್ ಮಾಡುವಂತ ಒಂದು ಯೋಗ್ಯತೆ ನಮ್ಮ ಸರ್ಕಾರಕ್ಕಾಗ್ಲಿ ಅಧಿಕಾರಿಗಳಿಗಾಗ್ಲಿ ಇಲ್ಲ. ಅಲ್ಪ ಒಂಜಿ ಪೊಂಜೋ ಬೂರ್ದು ಅರೇನು ಲಕ್ಕದ ಇಂಕುಲೇ ಕಡ ಪೂರ್ತೀನಿ ನೈಟ್ ಅಂತೂ ಬೈಕ್ ರೈಡ್ ಮಲ್ಪರ ಸಾಧ್ಯ ಇತ್ತು. ಈಗ ನಾವು ಮೂಡುಬಿದಿರೆಯ ಮಹಾವೀರ ಕಾಲೇಜಿನ ಹತ್ತಿರದ ಕೀರ್ತಿನಗರ ಜಂಕ್ಷನ್ ನಲ್ಲಿದ್ದೇವೆ. ನಮ್ಗೆ ಯಾವ ಪಕ್ಷವನ್ನು ಅಗತ್ಯ ಇಲ್ಲ. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ದಳ ಇರ್ಲಿ, ಯಾವುದೇ ಇರ್ಲಿ, ನಮ್ಗೆ ರೋಡ್ ಸರಿ ಆಗ್ಬೇಕು. ಮೂಡುಬಿದಿರೆಯಿಂದ ಧರ್ಮಸ್ಥಳ ಹೋಗುವ ರಸ್ತೆ ಕಂಪ್ಲೀಟ್ ಹೋಗಿದೆ. ಇದಕ್ಕೆ ಕಾರಣ ಬಳ್ಳಾರಿಯಲ್ಲಿ ಒಂದು 8 ವರ್ಷ ಮುಂಚೆ ರಸ್ತೆಗಳು ಹೇಗಿತ್ತು, ಬಳ್ಳಾರಿ ಈಗ ಮೂಡುಬಿದಿರೆ ಮಿನಿ ಬಳ್ಳಾರಿ ಆಗಿದೆ. 2 ವೀಲರ್ ಭಾರಿ ತೊಂದರೆ, ಸೈಡ್ಗೆ ಹೋಗುವಾಗ ಚರಂಡಿಗೆ ಬೀಳ್ತಾವೆ. ನಾವೀಗ ಮೂಡುಬಿದಿರೆಯಿಂದ ಬೆಳ್ತಂಗಡಿ ಮತ್ತು ಬೀಸರೋಡಿಗೆ ಹೋಗುವ ಜಂಕ್ಷನ್ ಅಂದ್ರೆ ಮೆಸ್ಕಾಂ ಬಳಿ ಇದ್ದೇವೆ. ಕೋಸ್ಟಲ್ ಹೈಪರ್ ಮಾರ್ಕೆಟ್ ಉಂಟು, ಅದರ ಎದುರುಗಡೆ ರಸ್ತೆ ಕಂಪ್ಲೀಟ್ ಹಾಳಾಗಿದ್ದು. ಮಕ್ಕಳಿಗೆ ಡೈಲಿ ಎಂಜಿನ ಬಂಡ ಒಂದು ಬೈಕ್ ದಕ್ಕಲಿಂದ ಬೂರಿನ ದತ್ತದ ಆಸ್ಪತ್ರೆ ಪಾಟ್ನೇ ಕೆಲಸ. ಪ್ರತಿ ವರ್ಷ ಯಾರಾದರೂ ಗಣ್ಯರು ಬರುವವರು ಇರುವಾಗ ಬಂದು ಒಂದು ತೇಪೆ ಹಾಕಿ ಹೋಗ್ತಾರೆ. ಕಾಲೇಜ್ಗೆ ನಾವು ಬೈಕಲ್ಲಿ ಬರೋದು, ಮನೆಗೆ ಬರುವಾಗ ಅಲ್ಲಿ ರೋಡೆಲ್ಲ ಇದಾಗಿ ಮೊನ್ನೆ ಬೀಳ್ಲಿಕ್ಕಿದ್ದೆ ನಾವು. ಆಯ್ನಾತ್ ಬೇಕು ಶೀಘ್ರ ಮಂತ್ರಿ ಜನಕ್ಕೆಲ್ಲ ಖರ್ಚಿದ ವ್ಯವಸ್ಥೆ ಉಂಟು. ಇದನ್ನು ಆಸ್ಪತ್ರೆಗೆ ಅಂತ ಕಾಸ ಪಾಡಿನ ವ್ಯವಸ್ಥೆ ಬರ್ಕೊಂಡು ನೀರು ಅಲ್ಪ ಮುಂದೆ ಬೈಕ್ ಬರ್ತಿಲ್ಲ ಊರೊಡೆ ಓಟು ಮಾಡಿ ಪೂರ ಮಾಡಬೇಕು, ಬೇಗ ಮಾಡಬೇಕು ಓಟು ಮಣ್ಣ. ಓಕೆ ವೀಕ್ಷಕರೇ, ನಾವು ಈ ವಿಡಿಯೋವನ್ನ ನೋಡ್ಕೊಂಡ್ ಬಂದ್ವಿ. ಇದರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ ಜೊತೆ ಈ ದಿವಸ ಈ ಚರ್ಚೆಯಲ್ಲಿ ಪ್ರಕೃತಿ ಪ್ರಿಯರು, ಪ್ರವಾಸಿಗರು ಹಾಗೂ ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಕೂಡ ಮೂಡುಬಿದಿರೆಯವರೇ. ಅವರ ಹೆಸರು ಅಕ್ಷಯ್ ಜೈನ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ನೀವು ಕೂಡ ಈಗ ವಿಡಿಯೋವನ್ನ ನೋಡ್ಕೊಂಡ್ ಬಂದ್ರಿ. ಸರ್, ಏನ್ ಹೇಳ್ತೀರಾ ಸರ್ ಮೂಡುಬಿದಿರೆಯ ರಸ್ತೆಯ ಬಗ್ಗೆ? ಜೈನಕಾಶಿ ಮೂಡುಬಿದ್ರೆ ಅಂತ ಹೇಳಿದ್ರೆ
ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂತ ವಿಷಯ ಏನು ಅಂತ ಹೇಳಿದ್ರೆ, ಮೂಡುಬಿದ್ರೆಯಿಂದ 18 ಕಡೆಗೆ ಸೇರುವಂತ ಪಟ್ಟಣಗಳಿಗೆ ಸೇರುವಂತ ರಸ್ತೆ ನಮ್ಮದಾಗಿರ್ತದೆ. ಅಂದ್ರೆ ಮೂಡುಬಿದ್ರೆ ಒಂದು ಮಿಡ್ಲ್ ಪಾಯಿಂಟ್ ಅಂತ ನಾವು ಕರಿಬಹುದು. ಮೂಡುಬಿದ್ರೆಯಿಂದ ಉಡುಪಿಗೆ ಹೋಗ್ಲಿಕ್ಕಾಗಿರ್ಲಿ, ಮೂಡುಬಿದ್ರೆಯಿಂದ ಮಂಗಳೂರಿಗೆ ಹೋಗ್ಲಿಕ್ಕಾಗ್ಲಿ, ಮೂಡುಬಿದ್ರೆಯಿಂದ ಕುದುರೆಮುಖ ಕಡೆ ಹೋಗ್ಲಿಕ್ಕಾಗಿರ್ಲಿ, ಮೂಡುಬಿದ್ರೆಯಿಂದ ಚಿಕ್ಕಮಗಳೂರು ಕಡೆಗೆ ಹೋಗ್ಲಿಕ್ಕಾಗಿರ್ಲಿ, ಮೂಡುಬಿದ್ರೆಯಿಂದ ಯಾವುದೇ ಭಾಗಕ್ಕೆ ನೀವು ಕನೆಕ್ಟ್ ಮಾಡಿದ್ರೆ ಸಹ ಮೂಡುಬಿದ್ರೆ ಒಂದು ಮಿಡ್ ಪಾಯಿಂಟ್ ಆಗಿ ನಾವು ಅದನ್ನು ಪರಿಗಣಿಸ್ತೇವೆ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂತ ವಿಷಯಗಳೇ. ಆದ್ರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ವರ್ಷಾನುಗಟ್ಲೆ ಕಳೀತಾ ಇದ್ದ ಹಾಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಗಾಡಿಗಳ ತಿರುಗಾಟಿಕೆಯಲ್ಲಿ ಜಾಸ್ತಿ ಆಗ್ತಾ ಉಂಟು. ಆದ್ರೆ ರಸ್ತೆಗಳ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ಯಾರು ವಹಿಸ್ತಾ ಇಲ್ಲ. ಹೌದು ಸರ್, ನೀವು ಹೇಳಿದಾಗೆ ಜೈನ ಕಾಶಿ ವಿದ್ಯಾಕಾಶಿ ಅಂತ ಹೇಳ್ತೀವಿ ನಾವು ಮೂಡುಬಿದ್ರೆಗೆ. ಯಾಕೆಂದ್ರೆ ವಿದ್ಯಾಕಾಶಿ ಅಂತ ಹೇಳ್ತೀವಿ ಅಂತಂದ್ರೆ ತುಂಬಾ ಕಾಲೇಜ್ಗಳು ಇದಾವೆ ಇಲ್ಲಿ ಮೂಡುಬಿದ್ರೆಯಲ್ಲಿ. ತುಂಬಾ ಕಾಲೇಜ್ಗಳು ಮೂಡುಬಿದ್ರೆಯಲ್ಲಿ ಇರುವಾಗ ಮಕ್ಕಳನ್ನ ಭೇಟಿ ಮಾಡ್ಲಿಕ್ಕೆ ಪೇರೆಂಟ್ಸ್ ಎಲ್ಲ ಬರ್ತಾ ಇರ್ತಾರೆ. ಹಾಗಾಗಿ ತುಂಬಾ ಜನ ಇರಬೇಕಾದ್ರೆ ನಾವು ರಸ್ತೆಗಳನ್ನು ಕೂಡ ಅದೇ ತರ ಮೇಂಟೈನ್ ಮಾಡಬಹುದು. ಆದ್ರೆ ಅದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಯಾವ್ದಾದ್ರು ಒಂದು ಬೇಡದ ವಿಚಾರವಾದ್ರೆ, ಬೇಡದ ವಿಚಾರಕ್ಕಾದ್ರೆ, ಕೋಮುಗಲಭೆಯ ವಿಚಾರ ಆದ್ರೆ, ಅಂತ ವಿಚಾರಗಳಾದ್ರೆ ಎಲ್ಲರೂ ಧ್ವನಿ ಎತ್ತುತ್ತಾರೆ. ಆದ್ರೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತಹ ರಸ್ತೆ ಬಗ್ಗೆ ಯಾಕೆ ಅಷ್ಟು ಕಾಳಜಿನೇ ಇಲ್ಲ? ನೀವು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲ, ನೀವು ಹೇಳಿದಾಗೆ ನಾನು ಆಗಲೇ ಅದನ್ನೇ ನಾನು ನಿಮ್ಗೆ ಹೇಳಿಕ್ಕೆ ಇದ್ದದ್ದು. ಇಷ್ಟೊಂದು ಕನೆಕ್ಟಿವಿಟಿ ಇರುವ ಮೂಡುಬಿದ್ರೆಯನ್ನು ರಸ್ತೆ ಮಟ್ಟಲ್ಲಿ ನೋಡಿದ್ರೆ ಅದು ಏನು ಅಷ್ಟೊಂದು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಎಷ್ಟೋ ವರ್ಷಗಳಿಂದ, 10 ವರ್ಷ ಹಿಂದೆ ತಗೊಂಡ್ರೆ ಸಹ ಇವತ್ತಿನವರೆಗೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಡೆವಲಪ್ಮೆಂಟ್ಸ್ ಆಗೋದು ಬಿಟ್ರೆ ಅಷ್ಟು ದೊಡ್ಡ ಪ್ರಮಾಣ ಮಟ್ಟದ ಡೆವಲಪ್ಮೆಂಟ್ಸ್ ಅನ್ನು ಏನು ನಾವು ಕಾಣಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ವರ್ಷ ಹಿಂದೆ ಹೋಗೋದು ಬೇಡ, ಒಂದು 2 ವರ್ಷ ಹಿಂದೆನೆ ಹೋಗೋಣ ನಾವೀಗ. 2 ವರ್ಷ ಹಿಂದೆ ಇರುವ ಜನಸಂಖ್ಯೆಗೂ ಈಗಿರುವ ಜನಸಂಖ್ಯೆಗೂ, ಮತ್ತೆ ನೀವು ಹೇಳಿದಾಗೆ ಮೂಡುಬಿದ್ರೆ ಜೈನಕಾಶಿ ಈಗ ವಿದ್ಯಾಕಾಶಿಯಾಗಿ ಇರುವುದರಿಂದ ಬೇರೆ ಕಡೆಯಿಂದ ತುಂಬಾ ಕಡೆಯಿಂದ ಜನಗಳು ಇಲ್ಲಿಗೆ ಟ್ರಾವೆಲಿಂಗ್ ಮಾಡ್ತಾರೆ. ಮತ್ತೆ ಈ ರಸ್ತೆಗಳನ್ನು ದಾಟಿಕೊಂಡೇ ಅವರು ಮೂಡುಬಿದ್ರೆಗೆ ಬರುವ ಪರಿಸ್ಥಿತಿ ಇರುವುದರಿಂದ ರಸ್ತೆಗಳ ವಿಷಯದಲ್ಲಿ ಯಾರು ಇದನ್ನು ಪರಿಗಣಿಸ್ತಾ ಇಲ್ಲ. ಇದನ್ನು ನಾವು ಕೂಡ ತುಂಬಾ ಪರ್ಸನಲ್ ಆಗಿ ನಾವು ಕೂಡ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ನಾವು ಯಾಕೆ ಹೇಳಿದ್ರೆ, ನಾವು ಟ್ರಾವೆಲ್ ಮಾಡೋದ್ರಿಂದ, ನಾವು ಈ ಇವೆಂಟ್ಸ್ ಎಲ್ಲ ಮಾಡೋದ್ರಿಂದ, ನಾವು ತುಂಬಾ ಕಡೆಗೆ ಹೋಗೋದ್ರಿಂದ ನಮ್ಮ ರಸ್ತೆಗಳನ್ನು ಮತ್ತೆ ಅಲ್ಲಿಯ ರಸ್ತೆಗಳನ್ನು ನೋಡುವಾಗ ನಮಗೆ ಒಂದು ಜಿಗುಪ್ಸೆ ಬರ್ತದೆ. ಯಾಕೆ ನಮ್ಮಲ್ಲಿ ಹೀಗೆ ಇದೆ, ಯಾಕೆ ನಮ್ಮಲ್ಲಿ ಯಾರು ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ನಮ್ಮಲ್ಲಿ ಇದನ್ನು ಜೋರಾಗಿ ಮಾತಾಡ್ತಾ ಇಲ್ಲ, ಪ್ರತಿಭಟನೆಗಳು ಇದರ ಬಗ್ಗೆ ಮಾಡ್ತಾ ಇಲ್ಲ ಅಂತ ನನಗೂ ಒಂದು ಪ್ರಶ್ನೆಗಳು ಕಾಡ್ತಾ ಇತ್ತು. ನನಗೆ ಇಲ್ಲ ಅಂತ ಅಲ್ಲ, ಅದೇ ನಮ್ಮೆಲ್ಲರ ನಿರ್ಲಕ್ಷ್ಯತನ ಮತ್ತೆ ಕಾಳಜಿ ಇಲ್ಲ ಸರ್. ಮತ್ತೆ ಇದರ ಬಗ್ಗೆ ಪುರಸಭೆಯವರು ಏನು ಗಮನ ಹರಿಸೋದಿಲ್ವಾ? ಇದರ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಪುರಸಭೆದ, PWDದ, ಅಥವಾ ಯಾರ ಹೊಣೆ ಸರ್ ಇದರ ಬಗ್ಗೆ? ಇದ್ರ ನೋಡಿ, ಇಲ್ಲಿ ಮೂಡುಬಿದ್ರೆಯಲ್ಲಿ ಸ್ಟೇಟ್ ಹೈವೇ ಬರ್ತದೆ, ನ್ಯಾಷನಲ್ ಹೈವೇ ಬರ್ತದೆ, ಹಾಗೇನೆ ಲೋಕೋಪಯೋಗಿ ಕಾಮನ್ ರಸ್ತೆಗಳು ಸಹ ಬರ್ತದೆ. ಎಲ್ಲ ಮೂರು ಡಿಪಾರ್ಟ್ಮೆಂಟ್ಗಳು ಸಹ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಹ ಸೇರಿ ಈ ರಸ್ತೆಗಳನ್ನು ಮಾಡಬೇಕು. ನಾನು ಪರ್ಸನಲಿ ನಾನು ಹೇಳುದು ಅಂತಾದ್ರೆ, ನಾನು ನನ್ನ ಸೈಡ್ ಇಂದ ಆಗುವಷ್ಟು ಕೆಲಸಗಳನ್ನು, ಆದಷ್ಟು ಮೇಲ್ಗಳನ್ನು, ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನನ್ನಿಂದ ಆಗುದನ್ನು ನಾನು ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗ ಯಾರನ್ನಾದ್ರೂ ಮೀಟ್ ಮಾಡ್ಲಿಕ್ಕೆ ಹೋದಾಗ, ನಾವು ಆ ವಿಷಯಗಳನ್ನು ಹೇಳಿದಾಗ, ಪ್ರಸ್ತಾವನೆ ಮಾಡಿದಾಗ, ಅವರಿಗೆ ಆ ಲೆಟರ್ ಅನ್ನು ಕೊಟ್ಟಾಗ ಅದೆಲ್ಲೂ ಅದರ ಬಗ್ಗೆ ಎಲ್ಲೂ ನಮಗೆ ಅದರ ಬಗ್ಗೆ ಒಂದು ಸ್ಪೀಡ್ ಇಂಪ್ಯಾಕ್ಟ್ ಎಲ್ಲೂ ಆಗ್ಲಿಲ್ಲ. ಆ ನಂತರ ನಾವೇನ್ ಮಾಡಿದೆವು ಅಂತ ಹೇಳಿದ್ರೆ, ನಾವೇ ನಮ್ಮದೊಂದು ಸಣ್ಣ ತಂಡವನ್ನು ರಚಿಸಿಕೊಂಡು ಇಂಥದ್ದು ಸಮಸ್ಯೆಗಳೆಲ್ಲ ಆದ್ರೆ ಏನ್ ಮಾಡುವ ಇದಕ್ಕೆ ಅಂತ ಹೇಳಿಕೊಂಡು ನಾವೆಲ್ಲ ಒಂದು ಮಾತುಕತೆ ಮಾಡುವಾಗ ಅದಕ್ಕೂ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರ್ಲಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಟೀಮ್ನೊಟ್ಟಿಗೆ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸರಿ ಇದು ಇನ್ನು ಬೇರೆಯವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ಯಾರನ್ನು ಇದನ್ನು ದೂರಿ ಪ್ರಯೋಜನ ಇಲ್ಲ. ಸಮಸ್ಯೆ ಆಗ್ತಿರುವುದು ಯಾರಿಗೆ? ಜನಸಾಮಾನ್ಯ ಅಂತಾರು ನಮ್ಮವರಿಗೆ. ಸೊ ನಾವೇ ಇದರ ಬಗ್ಗೆ ಧ್ವನಿ ಎತ್ತುವ ಅಂತ ಹೇಳಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ನಾವು ಡೈರೆಕ್ಟ್ ಆಗಿ ಅಪ್ರೋಚ್ ಆಗುವಂತ ಕಾರ್ಯಕ್ರಮ. ಯಾರನ್ನ ಅಪ್ರೋಚ್ ಮಾಡಿದ್ರಿ? ನಾನು PWD ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನು ಅಪ್ರೋಚ್ ಮಾಡಿದ್ದೇನೆ. ಮತ್ತೆ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟೀಸ್ ಅವರನ್ನು ಕೂಡ ಅಪ್ರೋಚ್ ಮಾಡಿದ್ದೇವೆ ಈ ವಿಷಯದಲ್ಲಿ. ಪುರಸಭೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ ಸರ್? ಪುರಸಭೆ ವ್ಯಾಪ್ತಿಗೆ ಒಳಪಡುವುದು ಪಟ್ಟಣದ ಒಳಗಡೆ ರಸ್ತೆಗಳು. ಈಗ ನಾನ್ ಮಾತಾಡ್ತಿರೋದು ಸ್ಟೇಟ್ ಹೈವೇಗಳನ್ನು ಮಾತಾಡ್ತಿರೋದು ಅಥವಾ ನ್ಯಾಷನಲ್ ಹೈವೇಗಳನ್ನು ನಾವು ಮಾತಾಡ್ತಿರೋದು. ನ್ಯಾಷನಲ್ ಹೈವೇ ಯಾವಾಗ ಮಂಗಳೂರು ಮೂಡುಬಿದ್ರೆ ಒಂದು ಪೀಕ್ ಅಲ್ಲಿ ಇತ್ತು, ಅದನ್ನ ಆಗ್ಲೇಬೇಕು ಅಂತ, ಆಗ ನಾವು ಕೂಡ ಸಣ್ಣ ಪುಟ್ಟ ಅಳಿಲು ಸೇವೆಯನ್ನು ನಾವು ಕೂಡ ಹೋರಾಟದ ರೀತಿಯಲ್ಲಿ ಮಾಡಿದ್ದೇವೆ, ಇಲ್ಲ ಅಂತಲ್ಲ. ಅದು ರಸ್ತೆಗಿಳಿದು ಮಾಡಿದ್ದೇವೆ ಅಂತ ಹೇಳುದಲ್ಲ, ಬೇರೆ ರೀತಿಯಲ್ಲಿ ನಾವು ಲೆಟರ್ ಹಾಕ್ಸುದಾದ್ರು ಅಥವಾ ಬೇರೆಯವರೊಟ್ಟಿಗೆ ಒಂದು ಲೆಟರ್ ಅಭಿಯಾನ ಆದ್ರೂ ಮತ್ತೆ ಈ ಸೋಷಿಯಲ್ ಮೀಡಿಯಾ ಅಭಿಯಾನ ಆದ್ರೂ ನಾವು ಕೆಲವು ವಿಷಯಗಳನ್ನೆಲ್ಲ ನಾವು ಮಂಗಳೂರಿನವರೊಟ್ಟಿಗೆ ಸೇರಿಕೊಂಡೆಲ್ಲ ಮಾಡಿದ್ದೇವೆ, ಇಲ್ಲ ಅಂತಲ್ಲ.
ಅದು ಈಗ ಏನೋ ಒಂದು ಒಳ್ಳೆ ಪ್ರಮಾಣಕ್ಕೆ ಬರ್ತಾ ಉಂಟು. ಈಗ ಮೂಡುಬಿದ್ರೆ, ಕಾರ್ಕಳ ಮೂಡುಬಿದ್ರೆ ಮಂಗಳೂರು ಒಂದು ರೋಡ್, ಒಂದು ರಸ್ತೆ ಈಗ ನಿರ್ಮಾಣ ಆಗ್ತಾ ಉಂಟು. ನ್ಯಾಷನಲ್ ಹೈವೇ ಅಥಾರಿಟೀಸ್ ಅಂಡರ್ ಅಲ್ಲಿ ಆಗ್ತಾ ಉಂಟು. ಒಳ್ಳೇದು, ಅದಾದ್ರೆ ತುಂಬಾ ಒಳ್ಳೇದು. ಆ ತರದ್ದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇರೆ ಕಡೆಗೂ ಆಗ್ಬೇಕು, ಲೋಕಲ್ ಅಲ್ಲಿ ಕೂಡ ಆಗ್ಬೇಕು ಅದು. ಆದ್ರೆ ಲೋಕಲ್ನವ್ರು ಯಾಕೆ ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳುದು ನಮಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಈಗ ಮುನ್ಸಿಪಾಲಿಟಿಯಲ್ಲಿ ಆಗಿರ್ಲಿ, ಯಾವುದೇ ವಿಭಾಗ ನೀವು ತಕೊಂಡ್ರೆ ಸಹ ಅವರವರ ಡ್ಯೂಟಿಗಳನ್ನು, ಅವರವರ ಕರ್ತವ್ಯಗಳನ್ನು ಅವ್ರು ಮಾಡ್ತಾ ಇರ್ಬೇಕು. ಈಗ ನಾನು ಹೇಳುದು ಒಂದು ಉದಾಹರಣೆಗೆ ಹೇಳುದು ಅಂತ ಆದ್ರೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಈಗ ಕರೆಂಟಿನ ಮೆಸ್ಕಾಮಿಗೆ ನೀವು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮೆಸ್ಕಾಂನವರು ಕರೆಂಟ್ ತೆಗಿಲಿಕ್ಕೆ ಬರ್ತಾರೆ. ಅದೇ ನೀವು ಕರೆಂಟ್ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಅವ್ರು ಬರುದಿಲ್ಲ ನಿಮ್ಮಲ್ಲಿ. ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಓಡಿಕೊಂಡು ಬಂದು ಟ್ಯಾಕ್ಸ್ ಯಾಕೆ ಕಟ್ಟಲಿಲ್ಲ ಅಂತ ಹೇಳಿ ಫೈನ್ ಹಾಕ್ತಾರೆ ನಿಮ್ಮ ಮೇಲೆ. ಆದ್ರೆ ನೀವು ಯಾಕೆ ಟ್ಯಾಕ್ಸ್ ಕಟ್ಟಲಿಲ್ಲ, ನಿಮ್ಮ ಟ್ಯಾಕ್ಸ್ ಕಟ್ಟಲಿಕ್ಕೆ ಯಾಕೆ ನಿಮಗೆ ಪ್ರಾಬ್ಲಮ್ ಆಯ್ತು ಅಂತ ಕೇಳುವವನು ಯಾರ್ಸೇ ಇಲ್ಲ ನಮ್ಮ ಹತ್ರ, ಹೌದಲ್ವಾ? ಹಾಗೇನೆ ರಸ್ತೆ ವಿಷಯಕ್ಕೆ ಬಂದ ಕೂಡ ಸಹ, ರಸ್ತೆ ಅಂತ ಹೇಳಿದ ಕೂಡಲೇ ಸರ್ ನಾವು ಹೇಳುದೇನು ಅಂತ ಹೇಳಿದ್ರೆ, ಹೊಂಡಗಳು ಬಿದ್ದಿದೆ, ಏನ್ ಹೇಳ್ತಾರೆ, ಹೊಂಡ ಬಿದ್ದಿದೆ, ಅದು ರಸ್ತೆ ಮುರಿದು ಹೋಗಿದೆ, ಇದನ್ನೇ ಮಾತಾಡ್ತಾರೆ. ರಸ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ರಸ್ತೆ ಅಂತ ಹೇಳಿದ್ರೆ ರಸ್ತೆದ ಎಲ್ಲ ವಿಷಯಗಳು ಸಹ ಬರ್ತದೆ ಅದ್ರಲ್ಲಿ. ಒಂದು ಏನು ಅಂತ ಹೇಳಿದ್ರೆ ರಸ್ತೆದು ಸೇಫ್ಟೀಸ್ ಬರ್ತದೆ ಅದ್ರಲ್ಲಿ. ರಸ್ತೆ ನಿರ್ಮಾಣ ಮಾಡುದು ಅಂತ ಹೇಳಿದ್ರೆ, ಒಂದು ರಸ್ತೆ ನಿರ್ಮಾಣ ಮಾಡಿದ ಕೂಡಲೇ, ಡಾಮರ್ ಹಾಕಿದ ಕೂಡಲೇ ರಸ್ತೆ ಆಯ್ತು ಅಂತ ಹೇಳುದು ನಮ್ಮ ಕಾಲ್ಪನಿಕ, ಅದು ಎಲ್ಲರದ್ದು ಸಹ. ರಸ್ತೆ ಆಯ್ತು ಅಂತ ಹೇಳಿದ್ರೆ ರಸ್ತೆಯಲ್ಲಿ ಡಿವೈಡರ್ ಅನ್ನ ಹಾಕ್ಬೇಕು, ಅವರು ಪೇಂಟ್ ಡಿವೈಡರ್ಸ್ ಅನ್ನ ಹಾಕ್ಬೇಕು, ಅದರ ಮೇಲೆ ರಿಫ್ಲೆಕ್ಟರ್ಸ್ ಅನ್ನು ಅವರು ಹಾಕ್ಬೇಕು, ಅದರ ಸೈಡ್ ಅಲ್ಲಿ ಅವರು ಸೈನ್ ಬೋರ್ಡ್ಸ್ ಅನ್ನು ಹಾಕ್ಬೇಕು, ಅದರ ಸೈಡ್ ಅಲ್ಲಿ ಅವರು ಎಲ್ಲೆಲ್ಲ ಕನೆಕ್ಟಿಂಗ್ ರಸ್ತೆಗಳಿದೆ ಅದರ ಮುಂಚೆ ಅವರು ಕಾಷನ್ಸ್ ಬೋರ್ಡ್ಸ್ ಅನ್ನು ಹಾಕ್ಬೇಕು, ಎಲ್ಲೆಲ್ಲ ಆಕ್ಸಿಡೆಂಟ್ಸ್ ಪ್ರೋನ್ ಝೋನ್ಸ್ ಇದೆ ಅಲ್ಲೆಲ್ಲ ಅವರು ಬೋರ್ಡ್ ಗಳನ್ನ ಹಾಕಬೇಕು. ಇದನ್ನ ಯಾರು ಮಾತಾಡುದಿಲ್ಲ. ಹೊಂಡಗಳನ್ನು ಮುಚ್ತಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ ನಾನು. ಅದರ ಸೈಡ್ ಅಲ್ಲಿ ಕೂಡ ಈ ವಿಷಯಗಳನ್ನು ಸಹ ಎಲ್ಲರೂ ಸಹ ಅದರ ಬಗ್ಗೆ ಗಮನವನ್ನು ಹರಿಸಬೇಕು. ಯಾಕೆ ಹೇಳಿದ್ರೆ ಹೊಂಡ ಮುಚ್ಚಿದ ಕೂಡಲೇ ಸಮಸ್ಯೆ ಬಗೆಹರಿತು ಅಂತಲ್ಲ. ಈಗ ನೋಡಿ, ಹೊಸತ್ತೊಂದು ಡಾಮರ್ ಹಾಕದ, ಈಗ ಯಾವ್ದೋ ಒಂದು A to Z ಒಂದು ರಸ್ತೆ ನಿರ್ಮಾಣ ಆಯ್ತು. ಆ ರಸ್ತೆ ನಿರ್ಮಾಣ ಆದ ಕೂಡಲೇ ಏನಾಗ್ತದೆ, ಹಳೆ ರಸ್ತೆಯ ಮೇಲೆ ದೊಡ್ಡ ಚಂದದೊಂದು ಡಾಮರೀಕರಣವನ್ನು ಮಾಡ್ತಾರೆ. ನೀವು ಅದರ ಸೈಡ್ ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟು ದೊಡ್ಡ ಗ್ಯಾಪ್ ಇರ್ತದೆ ಅಲ್ಲಿ. ಅದಕ್ಕೆ ಬೀಳುವವರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಬಿದ್ದು ಕಾರುಗಳು ತಾಗಿ ಅದನ್ನು ಸರ್ವಿಸ್ಗೆ ಕೊಂಡೋಗುವವರು ಎಷ್ಟು ಜನ ಇದ್ದಾರೆ. ಇದರ ಬಗ್ಗೆ ಯಾರು ಮಾತಾಡುದಿಲ್ಲ. ಖಾಲಿ ಮನುಷ್ಯರಿಗೆ ಆಗುದಲ್ಲ, ಡ್ಯಾಮೇಜ್ ಆಗುದಲ್ಲದೆ ಕೂಡ ವೆಹಿಕಲ್ ಗಳಿಗೆ ಸಹ ಇಲ್ಲಿ ಡ್ಯಾಮೇಜ್ ಗಳಾಗ್ತಾ ಉಂಟು. ನಾವು ಅಷ್ಟು ಟ್ಯಾಕ್ಸ್ ಕಟ್ಟಿಕೊಂಡು ವೆಹಿಕಲ್ ಅನ್ನು ಖರೀದಿ ಮಾಡಿಕೊಂಡು ಈ ರಸ್ತೆಯಲ್ಲಿ ಓಡಿಸುವಾಗ ತಿಂಗಳಿಗೆ ನಾವು 15-20 ಸಾವಿರ ನಾವು ಸರ್ವಿಸಿಗೆ ಇಡುವ ಪರಿಸ್ಥಿತಿಗೆ ಬಂದಿದೆ. ಇದನ್ನ ಯಾರು ಮಾತಾಡ್ತಾ ಇಲ್ಲ. ರಸ್ತೆಯಲ್ಲಿ ಹೊಂಡ ಬಿದ್ದಿದೆ, ಸರಿ ಹೊಂಡ ಬಿದ್ದಿದೆ. ನಮ್ಮದಿಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ಈ ಪ್ರಕೃತಿಯ ಕೆಲವು ಈ ಡಿಸಾಸ್ಟರ್ಸ್ ಇಂದಾಗಿ ನಮ್ಮ ಮಳೆಯಲ್ಲಿ ಪ್ರಮಾಣಗಳು ಜಾಸ್ತಿ ಇರುವುದರಿಂದಾಗಿ ಹೊಂಡಗಳು ಬೀಳುದು ಸರ್ವೇ ಸಾಮಾನ್ಯ. ಹೌದು ಸರ್. ಅದು ನಾವು ರಸ್ತೆ ಮಾಡ್ತಾರೆ, ಅದು ಮೇಂಟೈನ್ ಕೂಡ ಹಾಗೇನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ರಸ್ತೆ ಮಾಡಿದ್ಮೇಲೆ ರಸ್ತೆ ಹದಗೆಡೋದು, ಯಾಕಂದ್ರೆ ಲಾರಿಗಳು ಬಸ್ಸುಗಳು ಓಡಾಡೋದ್ರಿಂದ ಹಾಗೇನೆ ಹದಗೆಡ್ತದೆ. ಸೊ ಈಗ ನಮ್ಮ ಮೂಡುಬಿದ್ರೆ ರಸ್ತೆಯನ್ನ ಈ ಬಳ್ಳಾರಿ ರಸ್ತೆಗೆ ಕಂಪೇರ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ಬಳ್ಳಾರಿ ರಸ್ತೆ ಕೂಡ ಹೀಗೆ ಇತ್ತು, ಒಂದು ಮಿನಿ ಬಳ್ಳಾರಿ ರಸ್ತೆ ಅಂತ ಎಲ್ಲ ಜನರೆಲ್ಲ ಹೇಳ್ತಾ ಇದ್ದಾರೆ. ಸೊ ಸರ್, ನೀವು PWDಗೆಲ್ಲ ಇದು ಲೆಟರ್ ಅನ್ನೆಲ್ಲ ಬರ್ದಿದ್ದೀರಲ್ಲ, ಅವರು ಏನಂತ ರೆಸ್ಪಾಂಡ್ ಮಾಡಿದ್ದಾರೆ ಸರ್? ನಾವು 2018-19 ಇಂದ ಇದರ ಬಗ್ಗೆ, ರಸ್ತೆಗಳ ಬಗ್ಗೆ 2018 ಇಂದಾನೆ ನಾವು ಅದಕ್ಕೆ ಬೇಕಾದ ಲೆಟರ್ಸ್ ಗಳನ್ನೆಲ್ಲ ಹಾಕ್ತಾ ಇದ್ದೇನೆ. ನಾನು ಪರ್ಸನಲಿ ಹಾಕ್ತಾ ಇದ್ದೇನೆ. ನಾನು ಸ್ಪೆಷಲಿ ಹಾಕಿದ್ ಯಾವ್ದು ಅಂತ ಹೇಳಿದ್ರೆ, ಮುಲ್ಕಿ ಮೂಡುಬಿದ್ರೆ ಬೆಳ್ತಂಗಡಿ ರೋಡ್ ಇದ್ದು ವಿಷಯದಲ್ಲಿ ನಾನು ಹಾಕಿದ್ದದು. ಯಾಕೆ ಹೇಳಿದ್ರೆ ನಾನು ಆ ರೋಡ್ ಅಲ್ಲಿ ಜಾಸ್ತಿ ಓಡಾಟ ಮಾಡುದ್ರಿಂದ, ಮತ್ತೆ ಮಂಗಳೂರು ಕಾರ್ಕಳ ಮಂಗಳೂರು ಮೂಡುಬಿದ್ರೆ ರೋಡ್ ಬಗ್ಗೆ ನಾನು ತುಂಬಾ ಸ್ವಲ್ಪ ಅವರ ಬಗ್ಗೆ ಅದರಲ್ಲಿ ಗಮನ ಹರಿಸಿದ್ದೆ. ಅದು ಈಗ ಇರುವುದ್ರಲ್ಲಿ ಮೇಜರ್ ಆಫ್ ದ ರೋಡ್ಸ್ ಗೆ ಇರುವುದ್ರಲ್ಲಿ. ಇವನ್ BC ರೋಡ್ ರೋಡಿಗೆ ಸಹ ನಾನು ಆ ಟೈಮಲ್ಲಿ 1-2-3 ಪತ್ರಗಳನ್ನು ಹಾಕಿದ್ದೆ. ಅವರದ್ದು ಇನಿಷಿಯಲ್ ಡೇಸ್ ಅಲ್ಲಿ ಏನು ಅಂತ ದೊಡ್ಡ ರೆಸ್ಪಾನ್ಸ್ ಗಳು ನಮಗೆ ಇರ್ಲಿಲ್ಲ, ನಿಜ ಹೇಳ್ಬೇಕು ಅಂತ ಹೇಳಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಯಾವಾಗ ಈ ಸೋಷಿಯಲ್ ಮೀಡಿಯಾ ಪವರ್ ಅನ್ನು ಬರ್ತಾ ನಾನಾಗ ಟ್ವೀಟ್ ಮಾಡೋದು, ಹಾಗೇನೆ ಅದರ ಬಗ್ಗೆ ಮೇಲ್ ಮಾಡೋದು, ಅದನ್ನೆಲ್ಲ ಮಾಡಿದಾಗ ಅವ್ರು ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಲಿಕ್ಕೆ ಶುರು ಮಾಡಿದ್ರು. ಅವ್ರ ನಂತರ ನಮಗೆ ಪತ್ರಗಳನ್ನು ಸಹ ಬರೀಲಿಕ್ಕೆ ಶುರು ಮಾಡಿದ್ರು. ಇಲ್ಲ, ನೀವು ಹೇಳಿದ್ದನ್ನು ನಾವು ಆದಷ್ಟು ಬೇಗ ಇದನ್ನು ಮಾಡ್ತೇವೆ ಅಂತ. ಅಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಸರ್, ಈಗ ನಿಮಗೊಂದು ಹೊಂಡವನ್ನು ಮುಚ್ಚಬೇಕು ಅಂತ ಹೇಳಿದ್ರೆ, ನೀವು ಹೋಗಿ ಹೊಂಡ ಮುಚ್ಚುದು ಕೆಲಸ ಸುಲಭ ಅಂತ ಅನ್ಕೊಳ್ತೇವೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಹೊಂಡವನ್ನು ಮುಚ್ಚಬೇಕು ಅಂತ ಹೇಳಿದ್ರೆ ಅವರು ಒಂದು ಪ್ರಪೋಸಲ್ ರೆಡಿ ಮಾಡ್ಬೇಕು. ಆ ಪ್ರಪೋಸಲ್ ಮೇಲಧಿಕಾರಿಗಳಿಗೆ ಹೋಗ್ಬೇಕು. ಆ ಪ್ರಪೋಸಲ್ ಅವರು ಸ್ಯಾಂಕ್ಷನ್ ಮಾಡ್ಬೇಕು. ಆಮೇಲೆ ಟೆಂಡರ್ ಕರೀತಾರೆ ಅವರು. ಆ ಟೆಂಡರ್ ಆಮೇಲೆ ಬಿಡ್ಡಿಂಗ್ ಆಗ್ಬೇಕು. ಬಿಡ್ಡಿಂಗ್ ಆದ ಮೇಲೆ ಇನ್ನೊಬ್ಬ ಬರ್ಬೇಕಲ್ಲ, ಅದನ್ನ ನಾನ್ ಮಾಡ್ತೇನೆ ಅಂತ ಹೇಳಿಕೊಂಡು ಇನ್ನೊಬ್ಬ ಬರ್ಬೇಕು. ಇಷ್ಟಾವಾಗ ಏನಾಗ್ತದೆ, ಅಲ್ಲಿ 10 ಹೆಣ ಬಿದ್ದಾಗ್ತದೆ. ಇದು ನಮ್ಮ ಪರಿಸ್ಥಿತಿ. ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ
ನಮ್ಮ ಈ ಮಳೆಗಾಲ ಇಲ್ಲಿ ವಿಪರೀತ ಇರುವುದರಿಂದ, ಆಲ್ ಸೀಸನ್ಸ್ ನಮ್ಮಲ್ಲಿ ವಿಪರೀತ ಇರುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಳೆ ಬಿದ್ದ ಕೂಡಲೇ ಗುಂಡಿಗಳು ಹೊಂಡಗಳು ಬೀಳುದು ಸರ್ವೇ ಸಾಮಾನ್ಯ. ಆದ್ರೆ ನಾನು ಇದರ ಬಗ್ಗೆ PWDಗೆ ಮತ್ತೆ ನ್ಯಾಷನಲ್ ಹೈವೇ ಅಥಾರಿಟೀಸ್ಗೂ ನಾನು ಪತ್ರವನ್ನು ಬರೆದಿದ್ದೇನೆ. ಏನು ಅಂತ ಹೇಳಿದ್ರೆ, ಮಳೆ ಬರುವ ಸೀಸನ್ ಹತ್ತಿರ ಬರ್ತಾ ಉಂಟು, ನೀವು ಟ್ರೆಂಚ್ ಗಳನ್ನು ಕ್ಲೀನ್ ಮಾಡ್ತಾ ಇಲ್ಲ, ರಸ್ತೆಯಿಂದ ಹೋಗುವ ನೀರುಗಳಿಗೆ ವ್ಯವಸ್ಥೆಗಳಿಲ್ಲ. ಇದನ್ನೆಲ್ಲ ನಾನು ಅವರಿಗೆ ಪ್ರತಿ ವರ್ಷ ನಮ್ಮ ಬೆಳ್ತಂಗಡಿ ಮೂಡುಬಿದ್ರೆ ರೋಡ್ ಅಲ್ಲಿ ಕಳೆದ 2 ವರ್ಷದಿಂದ ಲ್ಯಾಂಡ್ ಸ್ಲೈಡ್ ಆಗಿ ಬಿದ್ದ ಮಣ್ಣನ್ನು ತೆಗೆದು ಅಲ್ಲೇ ಬದಿಗೆ ಇಟ್ಟಿದ್ದಾರೆ. ಅದೆಲ್ಲ ಕರ್ವ್ ರೋಡ್ಸ್ ಅಲ್ಲಿ ಬಿದ್ದಿದೆ. ಅದು ಇಷ್ಟರವರೆಗೆ ಅವರಿಗೆ ಕ್ಲೀನ್ ಮಾಡ್ಲಿಕ್ಕೆ ಪುರ್ಸೊತ್ತು ಬರ್ಲಿಲ್ಲ. ನಾನು ಅವರಿಗೆ ಪ್ರತಿ ಸರ್ತಿ ಬಂದಾಗ ಹೇಳ್ತಾ ಇದ್ದೇನೆ. ಈಗ ಕಳೆದ ವಾರ ನಿಮ್ಮ ಇದರಲ್ಲಿ MDB ಲೈವ್ ಅಲ್ಲಿ ಇದರ ಬಗ್ಗೆ ಇಶ್ಯೂ ಸ್ಟಾರ್ಟ್ ಆದಾಗ ಅವರು ಕಳೆದ ವಾರ ನಮ್ಮಲ್ಲಿ ಬಂದು ನನ್ನ ಇದಕ್ಕೆ ಫೋನ್ ಮಾಡಿ, ಸರ್ ನೀವು ಹೇಳಿದ್ದು ಸ್ಪಾಟ್ ಯಾವ್ದಾವ್ದಂತ ತೋರಿಸಿ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ PWD ಇಂದ ನಮಗೆ ಬಂದಿದ್ರು, ಅಫಿಷಿಯಲ್ಸ್ ಬಂದಿದ್ರು ಅದನ್ನ ನೋಡ್ಲಿಕ್ಕೆ. ಹೌದೌದು ನೋಡಿದ್ದೇವೆ, ನಾವು ಅವರಿಗೆ ತೋರಿಸಿದ್ದೇವೆ. ಮತ್ತೆ ಅಲ್ಲಿ ಕೆಲವು ಬ್ಯಾರಿಕೇಡ್ಗಳೆಲ್ಲ ಮುರಿದು ಹೋಗಿತ್ತು. ನೋಡಿ, ಬ್ಯಾರಿಕೇಡ್ಸ್ ಎಲ್ಲ ಆಗ್ಲಿ, ಕಲ್ವಟ್ ಹೇಳಿದ್ರೆ ಮೋರಿಗಳು, ಈ ಮೋರಿಗಳನ್ನು ಸಹ ಅವ್ರು ರಿಫ್ಲೆಕ್ಟರ್ಸ್ ಅಲ್ಲಿ ತೋರಿಸ್ಬೇಕು ಅದನ್ನ. ಆಕ್ಚುಲಿ ರಸ್ತೆಗಳು, ನೀವು ಕರ್ವ್ ರಸ್ತೆಗಳನ್ನೆಲ್ಲ ನೋಡಿದ್ರೆ ಅಲ್ಲಿ ಸೈಡ್ ಅಲ್ಲಿ ತಡೆಗೋಡೆಗಳು ಇರುವುದಿಲ್ಲ, ಅದು ತುಂಬಾ ಡೀಪ್ ಇರ್ತದೆ, ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವ್ರು ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ಬೇಕಾಗ್ತದೆ. ಇವರು ತಡೆಗೋಡೆಗಳನ್ನು ಅದಕ್ಕೆ ನಿರ್ಮಾಣ ಮಾಡುವುದಿಲ್ಲ. ಇದನ್ನು ನಾವು ಒಂದು 2 ವರ್ಷ ಹಿಂದೆ ಅವರಿಗೆ ಲೆಟರ್ ಹಾಕಿದಾಗ ಅದಕ್ಕೆ ತಡೆಗೋಡೆಗಳನ್ನು ಮಾಡಿದ್ದಾರೆ, ಅಲ್ಲಿ ರಿಫ್ಲೆಕ್ಟರ್ಸ್ ಅನ್ನೆಲ್ಲ ಹಾಕಿ ಅದನ್ನು ಅವಾಯ್ಡ್ ಮಾಡುವ ಹಾಗೆ ಮಾಡಿದ್ದಾರೆ. ರೀಸೆಂಟ್ಲಿ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ತಡೆಗೋಡೆ ಅಂದ್ರೆ ಸ್ಟೀಲ್ ಬ್ಯಾರಿಗೇಡ್ ಅನ್ನು ಹಾಕಿದ್ದಾರೆ, ಅದು ಬಿದ್ದು ಈಗ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ಇನ್ನೂ ಅದನ್ನು ಸರಿ ಮಾಡ್ಲಿಕ್ಕೆ ಇವರಿಂದ ಪುರ್ಸೊತ್ತು ಆಗ್ತಾ ಇಲ್ಲ. ಆದ್ರೆ ನೋಡಿ, ನೀವು MDB ಲೈವ್ ಅವರು ಕವರ್ ಮಾಡಿದ ವಿಷಯನ ಅಲ್ಲ, ನಾವು ಲೆಟರ್ ಹಾಕಿದ ವಿಷಯನ, ಅಥವಾ ಯಾರೋ ಬೇರೆ ಜನಪ್ರತಿನಿಧಿಗಳು ಹೇಳಿದ ವಿಷಯದಿಂದಾಗಿ, ಅಥವಾ PWD ಅವರು ಅಲ್ಲಿ ಬಂದು ಅದನ್ನ ಇನ್ಸ್ಪೆಕ್ಷನ್ ಮಾಡಿದ್ರಿಂದ ನಿನ್ನೆ ನನಗೆ ಅಲ್ಲಿಂದ ಕರೆ ಬಂತು, ಸರ್ ನೀವು ಹೇಳಿದ ಕೆಲವು ಅಂಶಗಳನ್ನು ನಾವು ನೋಟ್ ಮಾಡಿಕೊಂಡು ಅಲ್ಲಿ ಪರ್ಮನೆಂಟ್ ವಾಲ್ ರಿಟ್ರೇನ್ ಅನ್ನು ನಾವು ಮಾಡ್ತಾ ಇದ್ದೇವೆ, ಮತ್ತೆ ಪರ್ಮನೆಂಟ್ ಬ್ಯಾರಿಗೇಡ್ ಗಳನ್ನು ನಾವು ಮಾಡ್ತಿದ್ದೇವೆ. ಮತ್ತೆ ನೀವೇನು ಆ ಟ್ರೆಂಚ್ ಗಳಲ್ಲಿ ಬಿದ್ದ ಮಳೆ ನೀರು ಹೋಗ್ಲಿಕ್ಕೆ ಆಗದಂತ ಮಣ್ಣುಗಳು ಬಿದ್ದಿದೆ, ಗುಡ್ಡೆ ಜರ್ದು, ಆ ಮಣ್ಣುಗಳನ್ನು ನಾವು ಕ್ಲೀನ್ ಮಾಡಿ ಕೊಡ್ತೇವೆ ಅಂತ ಹೇಳಿ ನಿನ್ನೆ ನನಗೆ ಕಾಲ್ ಬಂದಿದೆ. ಇದರದ್ದು ಪ್ರಪೋಸಲ್ ಅನ್ನು ನಾವು ಇವತ್ತು ಮೀಟಿಂಗ್ ಅಲ್ಲಿ ಇಡ್ತಾ ಇದ್ದೇವೆ ಸರ್. ಮತ್ತೆ ಗುಂಡಿ ಮುಚ್ಚುವಂತ ಕಾರ್ಯಕ್ರಮಗಳನ್ನು ನಾವು ಪ್ರಪೋಸಲ್ ಅನ್ನು ಮಾಡಿ ಟೆಂಡರ್ ಆಗಿ ಯಾರಿಗೆ ನಿನ್ನೆ ಪಾಸಸ್ ಆಗಿದೆ, ಆದಷ್ಟು ಬೇಗ ಮಳೆ ಕಡಿಮೆ ಆದ ಕೂಡಲೇ ಇದನ್ನು ಶುರು ಮಾಡ್ತೇವೆ ಅಂತ PWD ಅವರು ನಮಗೆ ನಿನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಿನ್ನೆ ಫೋನ್ ಮಾಡಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇದರಲ್ಲಿ ಪುನೊಮ್ಮೆ ನಾನು ಹೇಳ್ತೇನೆ, ಇದರಲ್ಲಿ ನಾನು ಮಾಡಿದ್ದೇನೆ ಅಥವಾ ಜನಗಳು ಮಾಡಿದ್ದಾರೆ, ಜನಪ್ರತಿನಿಧಿಗಳು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕೆಲಸ ಅಂತೂ ಗ್ಯಾರಂಟಿ ಆಗಿದೆ ಇದರ ವಿಷಯದಲ್ಲಿ. ನಾನು ಹೇಳಿದಲ್ಲ, ಈ ಪ್ರಕ್ರಿಯೆಗಳನ್ನು ಮಾಡ್ಲಿಕ್ಕೆ ಸ್ವಲ್ಪ ಅದರಲ್ಲಿ ಕೂಡ ಪ್ರೊಸೀಜರ್ಸ್ ಇರುವುದರಿಂದ ನಾವು ಸ್ವಲ್ಪ ಅಡಚಣೆಗಳನ್ನು ನಾವು ಇದರಲ್ಲಿ ನೋಡ್ತೇವೆ. ಸರ್, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೂಡುಬಿದಿರೆಯಲ್ಲಿ ಅತಿ ವಿಶಾಲವಾದ ಹವಾನಿಯಂತ್ರಿತ ಬಟ್ಟೆಗಳ ಶೋರೂಮ್, ಮದುವೆ ಬಟ್ಟೆಗಳ ಬೃಹತ್ ಸಂಗ್ರಹ, ಸಿಲ್ಕ್ ಸ್ಯಾರೀಸ್, ಕಿಡ್ಸ್ ವೇರ್, ಮೆನ್ಸ್ ವೇರ್, ಪ್ರಭಾತ್ ಸಿಲ್ಕ್ಸ್, ನಾಗರಕಟ್ಟೆ ರಸ್ತೆ, ಮೂಡುಬಿದಿರೆ. ಬ್ರೇಕ್ ನಂತರ ನ್ಯೂಸ್ ಜರ್ನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಜನರು ಈಗ ತಮ್ಮ ಮೊಬೈಲ್ ಕಳುವಾದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಅಥವಾ ಅವ್ರಿಗೆ ಏನೇ ಬೇರೆ ಪ್ರಾಬ್ಲಮ್ ಆದ್ರೂ ಕಂಪ್ಲೇಂಟ್ ಮಾಡ್ತಾರೆ. ಈಗ ಈ ರಸ್ತೆ ಪ್ರಾಬ್ಲಮ್ಸ್ ಬಗ್ಗೆ ಜಸ್ಟ್ ಒಂದು ಯೂಟ್ಯೂಬ್ ಅಲ್ಲೋ ಅಥವಾ ಯಾವ್ದೋ ಒಂದು ಟೆಲಿವಿಷನ್ ನ ಮುಂದೆ ಮಾತನಾಡಿದ್ರೆ ಸಾಕಾಗೋದಿಲ್ಲ. ಅವರು ಯಾವ ರೀತಿ ಇದರ ಬಗ್ಗೆ ಪ್ರತಿಕ್ರಿಯಿಸಬೇಕು ಅಂತ ನೀವು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅವ್ರು ಯಾವ ರೀತಿ ಹೋರಾಟ ಮಾಡಿ? ನಾವು ಮೊಬೈಲ್ ಅನ್ನು ಇಟ್ಕೊಂಡು ಬೊಬ್ಬೆ ಹಾಕಿದ ಕೂಡಲೇ ಅಥವಾ ನಾವು ಟಿವಿಯಲ್ಲಿ ಬಂದು ಬೊಬ್ಬೆ ಹಾಕಿದ ಕೂಡಲೇ ಈ ವಿಷಯಗಳು ಏನು ಸಾರ್ಟ್ ಔಟ್ ಆಗುವಂತ ವಿಷಯಗಳಲ್ಲ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರು ಯಾರ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅವರು ಆ ಮೊಬೈಲ್ ಅಲ್ಲಿ ತೆಗೆಯುವ ಫೋಟೋಗಳನ್ನು PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಥವಾ ಸಂಬಂಧಪಟ್ಟ ರೋಡಿನ ಯಾವ್ದೀಗ ಒಳಗಡೆ ನಮ್ಮ ಮೂಡುಬಿದ್ರೆ ಒಳ ರಸ್ತೆಗಳ ಆಗಿರ್ಬೋದು, ಆ ರಸ್ತೆಗಳ ಬಗ್ಗೆ ತೆಗೆದು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ರೈಸ್ ಮಾಡಿ ಮುನ್ಸಿಪಾಲಿಟಿಗೆ ಆದ್ರೆ ಮುನ್ಸಿಪಾಲಿಟಿಗೆ, ಅಥವಾ ಇದು ಏನ್ ಹೇಳ್ತಾರೆ PWD ಆದ್ರೆ PWD ಅವರಿಗೆ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟೀಸ್ ನವರಿಗೆ ಇದನ್ನು ತಿಳಿವಳಿಕೆ ಮಾಡುವ ಹಾಗೆ ಮಾಡಬೇಕು. ಅದು ಬಿಟ್ರೆ ಇನ್ನೊಂದು ಫಾರ್ಮ್ ಆಫ್ ಇದು ಇರುವುದು ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾಗಳನ್ನು ಅವರನ್ನು ಟ್ಯಾಗ್ ಮಾಡ್ಬೇಕಾಗ್ತದೆ. ಸುಮ್ಮನೆ ನಾವು ಕುತ್ಕೊಂಡು ಅದನ್ನು ಟೈಪ್ ಮಾಡಿ ಅದರಲ್ಲಿ ಬಿಟ್ಟು ಬೇರೆಯವರಿಗೆ ಅದನ್ನು ಕಮೆಂಟ್ಸ್ ಮಾಡ್ಲಿಕ್ಕೆ ಬಿಟ್ರೆ ಅದರಲ್ಲಿ ಏನು ಉಪಯೋಗ ಬರುವುದಿಲ್ಲ. ನೀವು ಅದರಲ್ಲಿ ಅವರು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅನ್ನು ಅದರಲ್ಲಿ ಟ್ಯಾಗ್ ಮಾಡಿದ್ರೆ, ಆ ಪರ್ಟಿಕ್ಯುಲರ್ ಯಾರು ಜನ ಪ್ರತಿನಿಧಿಗಳಿದ್ದಾರೆ ಅವರನ್ನು ಟ್ಯಾಗ್ ಮಾಡಿದ್ರೆ ಮಾತ್ರ ಅವರಿಗೆ ಅದು ಹೋಗಿ ರೀಚ್ ಆಗ್ತದೆ.
ಇದನ್ನು ಜನಗಳು ಸ್ವಲ್ಪ ಮಟ್ಟಿಗೆ, ಅದು ನಾವು ನೋಡಿ ದಕ್ಷಿಣ ಕನ್ನಡದವರು ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತಾರೆ, ನಾವು ಮಾತಾಡಿಕೊಳ್ತೇವೆ ಎಲ್ಲರ ಹತ್ರ, ಹೌದು ಮಾರ ಅಲ್ಲಿ ಒಂದು ರಸ್ತೆ ಹಾಳಾಗಿದೆ, ಇದನ್ನು ಯಾರ ಹತ್ರ ಹೇಳುದು, ಎಂತ ಮಾಡುದು, ನಾವು ಅವ್ರ ಹತ್ರ ಹೇಳ್ತಿದ್ದೇವೆ ಇವ್ರ ಹತ್ರ ಹೇಳ್ತಿದ್ದೇವೆ, ಹೇಳುದು ಮಾತಲ್ಲಿ ಬರ್ಬಾರ್ದು, ಆಕ್ಷನ್ ಆಗಬೇಕು. ನಾವು ಆದಷ್ಟು ಓಕೆ, ನಾನು ಹೇಳುದು, ನಾವು ಈಗ ಲೆಟರ್ ಹಾಕ್ಲಿಕ್ಕೆ ಶುರು ಮಾಡಿದ್ ಯಾಕೆ, ನಾವು ಆ ಪರಿಸ್ಥಿತಿಗಳನ್ನು ನೋಡಿ ಅನುಭವಿಸಿದಕ್ಕೆ ನಾವು ಆ ಲೆಟರ್ ಗಳನ್ನ ಹಾಕುದು. ಹಾಗಾಗಿ ಈ ತರದ್ದು ಎಲ್ಲರೂ ಒಬ್ರೊಬ್ರು ಮನೋಭಾವನೆಯಲ್ಲಿ ಬಂದ್ರೆ ಇದು ಆದಷ್ಟು ಬೇಗ ಇದು ಸೊಲ್ಯೂಷನ್ಗೆ ಒಂದು ಸೊಲ್ಯೂಷನ್ ಸಿಗ್ಬಹುದು ಅಂತ ನನ್ನದೊಂದು ಅಭಿಪ್ರಾಯ. ಮಾತಿನಲ್ಲಿ ಆಗದೆ ಕೃತಿಯಲ್ಲಿ ತೋರಿಸಬೇಕು ಅಂತ ಹೇಳ್ತೀವಿ. ಹೌದು. ಸರ್, ನೀವು ಇಲ್ಲಿ ಇದು ಏನಾದ್ರೂ ರಾಜಕೀಯ ತಿಕ್ಕಾಟ ಅಂತ ಏನಾದ್ರು ಅಂದ್ಕೊಳ್ತೀರಾ? ಫಾರ್ ಎಕ್ಸಾಂಪಲ್, ಈಗ ನೋಡಿ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಒಂದು ಪಕ್ಷ ರೂಲ್ ಅಲ್ಲಿ ಇದ್ರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇನ್ನೊಂದು ಪಕ್ಷ ರೂಲ್ ಅಲ್ಲಿ ಇರತ್ತೆ. ಸೊ ನಾವು ಅವರಿಗೆ ಪತ್ರ ಬರ್ತಿದೀವಿ, ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅಂತ ಅವ್ರು ಇವ್ರಿಗೆ ಹೇಳೋದು, ಇವ್ರು ಅವ್ರಿಗೆ ಹೇಳೋದು, ಅಷ್ಟರಲ್ಲಿ ಎಲೆಕ್ಷನ್ ಬಂದು ಇನ್ನೊಂದು ಗೌರ್ಮೆಂಟ್ ಬರೋದು, ಮತ್ತೆ ಅಲ್ಲಿ ಸ್ಟೇಟ್ ಅಲ್ಲಿ ಬೇರೆ ಗೌರ್ಮೆಂಟ್, ಸೆಂಟ್ರಲ್ ಅಲ್ಲಿ ಬೇರೆ ಗೌರ್ಮೆಂಟ್ ಆದಾಗ, ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದರ ತಿಕ್ಕಾಟದಿಂದ ಏನಾದ್ರು ರಸ್ತೆಗೆ ವಿಳಂಬ ಅಂತೀರಾ ಅಥವಾ ಏನ್ ಹೇಳ್ತೀರಾ ಸರ್? ನೋಡಿ, ನಾನು ಆಗ್ಲೇ ನಿಮಗೆ ಇದನ್ನು ವಿಷಯ ಹೇಳಿದಾಗೆ, ಈ ರಸ್ತೆದು ತಿಕ್ಕಾಟದ ಬಗ್ಗೆ ರಾಜಕೀಯವಾಗಿ ಅಥವಾ ಇದನ್ನು ನಾವು ಹೇಳುದಕ್ಕಿಂತನೂ ಇದರ ಪ್ರೊಸೆಸ್ ತುಂಬಾ ದೊಡ್ಡದಿದೆ. ನಾನು ಹೇಳಿದ್ನಲ್ಲ, ಒಂದು ಹೊಂಡವನ್ನು ಮುಚ್ಚಲಿಕ್ಕೆ ಅಲ್ಲಿ ಅಷ್ಟು ದೊಡ್ಡ ಪ್ರೊಸೆಸ್ ಇದೆ. ಆದ್ರೆ PWD ಡಿಪಾರ್ಟ್ಮೆಂಟ್ ಆಗಿರ್ಲಿ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಗಿರ್ಲಿ, ಇವರಿಗೆ ಗೊತ್ತುಂಟು ಪ್ರತಿ ವರ್ಷ ಮಳೆ ಬರ್ತದೆ ಇಲ್ಲಿ, ಪ್ರತಿ ವರ್ಷ ಇಲ್ಲಿ ಹೊಂಡಗಳು ಬೀಳ್ತದೆ ಅಂತ ಅವರಿಗೆ ಗ್ಯಾರಂಟಿ ಗೊತ್ತುಂಟು. ಅವರ ಓನ್ ಇಂಟ್ರೆಸ್ಟ್ ಅಲ್ಲಿ ಇದನ್ನೆಲ್ಲ ಮಾಡ್ಬೇಕು. ಆ ಡಿಪಾರ್ಟ್ಮೆಂಟ್ ಗಳಿಗೆ ಇನ್ನೂ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡುವಾಗೆ ನಮ್ಮ ರಾಜಕೀಯ ಪಕ್ಷದವರು ಅಥವಾ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಅವರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಮಾಡುವಾಗ ಅದನ್ನು ಮಾಡ್ಬೇಕು. ಅಥವಾ ಯಾರ ಮೇಂಟೆನೆನ್ಸ್ ಅನ್ನು ಮಾಡ್ತಾ ಇದ್ದಾನ ಅವನಿಗೆ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಮೇಂಟೆನೆನ್ಸ್ ಮಾಡೋ ಬಗ್ಗೆ ಕೂಡ ಅವನಿಗೆ ಸ್ವಲ್ಪ ಏನೋ ಒಂದು ಫೈನ್ ಹಾಕುವ ಮುಖಾಂತರ ಅಥವಾ ಏನೋ ಒಂದು ಅವನ ಮೇಲೆ ನಿಗಾ ಇಟ್ಕೊಂಡು ಮಾಡುವಂತ ರೂಪದಲ್ಲಿ ಮಾಡ್ಬೇಕು. ಇದನ್ನು ಮಾಡಿದ್ರೆ ಸ್ವಲ್ಪ ಈಸಿ ಆಗ್ಬೋದು. ಮತ್ತೆ ನಾವು ಆ ಪಕ್ಷದವರು ಅಲ್ಲಿದ್ದಾರೆ, ಈ ರಾಜಕೀಯದವರು ಇಲ್ಲಿದ್ದಾರೆ ಅಂತ ನಾವು ದೂರಿಕೊಳ್ಳೋದಕ್ಕಿಂತ ಇದು ಸಮಸ್ಯೆ ಆಗೋದು ಯಾರಿಗೆ? ಲಾಸ್ಟಿಗೆ ಜನಸಾಮಾನ್ಯರಿಗೆ. ನಾವು ದೂರಿ ಯಾರನ್ನ ಪ್ರಯೋಜನ ಇಲ್ಲ, ಹೌದಲ್ವಾ? ನಾವು ಏನ್ ಮಾಡ್ಬೇಕು, ಇಲ್ಲಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಏನುಂಟ ಅದನ್ನು ನಾವು ನಮ್ಮ ಕೈಯಿಂದ ಆಗುವಂತನ್ನ ನಾವು ನಮ್ಮ ಕೈಯಲ್ಲೇ ಮಾಡ್ಬೇಕು. ಇದನ್ನು ಯಾರನ್ನು ದೂರಿ ಇದರಲ್ಲಿ ಪ್ರಯೋಜನ ಇಲ್ಲ. ನಾಳೆ ಓಡಾಡ್ಬೇಕು ಯಾರು? ನೀವೇ ಓಡಾಡ್ಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ನವರು ಹೋಗುದು ಅವರವರ ಗಾಡಿಗಳಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಅವರವರ ಡ್ರೈವರ್ಗಳಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಗೆ ಅವರವರ ಸಂಬಳಗಳು ಬರ್ತದೆ. ಇಲ್ಲಿ ಕಷ್ಟಪಟ್ಟು ಹೋಗುವವನು ಯಾರು? ಜನಸಾಮಾನ್ಯ. ಅವನು ಹೋಗುದು ಅವನ ಗಾಡಿಯಲ್ಲಿ, ಹೋಗುವಾಗ ಅವನ ಸ್ಕೂಟರ್ ಒಂದು ದೊಡ್ಡ ಹೊಂಡಕ್ಕೆ ಬಿದ್ರೆ ಅವನ ಸಸ್ಪೆನ್ಷನ್ ಕಟ್ಟಾದ್ರೆ ಅಥವಾ ಅದ್ರಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅವನು ಸರ್ವಿಸ್ಗೆ ಇಟ್ಟಾಗ ಅವನಿಗೆ ಬರೋದು ಬಿಲ್ 10-15 ಸಾವಿರ. ಅವ್ನು ದುಡಿಯುವುದು ತಿಂಗಳಿಗೆ 10,000 ಅಲ್ಲಿ, ಗಾಡಿಗೆ 10,000 ಖರ್ಚು ಮಾಡ್ಬೇಕು. ಇದಲ್ಲದೆ ಒಂದು 2 ಇನ್ಸಿಡೆಂಟ್ ನಾನು ಹೇಳಲಿಕ್ಕೆ ಇದರಲ್ಲಿ ಇಷ್ಟ ಮಾಡಿದೆ. ಲಾಸ್ಟ್ ಇಯರ್ ಒಂದು ಏನಾಯ್ತು ಅಂತ ಹೇಳಿದ್ರೆ, ನೀವೀಗ ಮಂಗಳೂರಿದ್ದು ವಿಚಾರ ಮಾತಾಡುವಾಗ ಒಂದು ಪಾಟೋಳಿಗೆ ಬಿದ್ದು ಒಂದು ಹೆಂಗಸು ತೀರ್ಕೊಂಡ್ರು. ಲಾಸ್ಟ್ ಇಯರ್ ನೋಡಿದ್ರೆ ಒಂದು ಸ್ಟೂಡೆಂಟ್ ತೀರ್ಕೊಂಡಿದ್ರು. ಹೀಗೇನೆ ಹೋಟೆಲ್ಸ್ಗೆ ಬಿದ್ದು ಆಗುವಂತ ಮರಣಗಳು ತುಂಬಾ ಇದೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಹೋಟೆಲ್ಗೆ ಬಿದ್ದು ಮರಣ ಆಗೋದಕ್ಕಿಂತ ಸಹ ನಾನೊಂದು 2 ಇನ್ಸಿಡೆಂಟ್ಸ್ ಹೇಳ್ತೇನೆ. ನಮ್ಮ ಮೂಡುಬಿದಿರೆಯಲ್ಲಿ ಆದ ಇನ್ಸಿಡೆಂಟ್, ನಾನು ರಾತ್ರಿ ಒಂದು 10 ಗಂಟೆಗೆ ಹೋಗುವ ವಿಪರೀತ ಮಳೆ, ಲಾಸ್ಟ್ ಇಯರ್ ಆದ ವಿಷಯ ಇದು. ವಿಪರೀತ ಮಳೆ, ಗಾಡಿ ಎದುರಲ್ಲಿ ಹೋಗ್ತಿದ್ದ ಹೋಟೆಲ್ಗೆ ಬಿದ್ದು ಬೀಳ್ತಾನೆ. ಬಿದ್ದವರನ್ನು ನಾವು ಎತ್ತಿಕೊಂಡು ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ. ಹಾಸ್ಪಿಟಲ್ ಹೋಗೋ ಒಂದು ನೀ ಫ್ರಾಕ್ಚರ್ ಅಂತ ಹೇಳ್ತಾರೆ, ನೀ ಫ್ರಾಕ್ಚರ್ ಅಂತ ಹೇಳಿ ನಾವು ಅವರನ್ನು ಪುನಃ ಮನೆಗೆ ಕರ್ಕೊಂಡು ಹೋಗಿ ಬಿಡುವ ವ್ಯವಸ್ಥೆ ಕೂಡ ಮಾಡ್ತೇವೆ. ನಮಗೆ ಅವರ ಮನೆಯನ್ನು ನೋಡುವಾಗ ಆಶ್ಚರ್ಯ ಆಯ್ತು. ಅವರೊಂದು ಮನೆ ಇರೋದು ಸಿಂಗಲ್ ಶೀಟ್ ಇದು ಮನೆ, ಅವರೊಬ್ಬರು ಇರುದು, ಅವರು ಮತ್ತೆ ಅವರ ತಾಯಿ. ಇವ್ರು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಮನೆಯಲ್ಲಿ ನೀರೇ ಗತಿ, ಅವರಿಗೆ ಬೇರೆ ತಿನ್ಲಿಕ್ಕೆ ಗತಿ ಇಲ್ಲ ಅಲ್ಲಿ. ಅವ್ರು ಹೋಗಿ ದುಡ್ದು ಬಂದ್ರೆ, ಅವ್ರ ಪಾಪ ಮಂಗಳೂರಿಗೆ ಹೋಗಿ ಯಾವ್ದೋ ಒಂದು ಕಂಪನಿಯಲ್ಲಿ ಒಂದು ಬಸ್ ಇದರಲ್ಲಿ ಯಾವ್ದೋ ಒಂದು ಕಂಪನಿಯಲ್ಲಿ ಅವ್ರು ವರ್ಕ್ ಮಾಡಿ ಹಿಂದೆ ಬರುದು. ದಿವಸಕ್ಕೆ ಅವ್ರಿಗೆ 800 ರೂಪಾಯಿ ಸಂಬಳ. ಅವರು ರಾತ್ರಿ ಲೇಟ್ ಆಗ್ತದೆ ಅಂತ ಹೇಳಿ ಮೂಡುಬಿದ್ರೆಯಿಂದ ಅವರ ಮನೆಗೆ ಹೋಗ್ಲಿಕ್ಕೆ ಸ್ಕೂಟರ್ ಅಲ್ಲಿ ಹೋಗುದು. ನೋಡಿ, 3 ತಿಂಗಳು ಅವ್ರ ಮನೆಯಲ್ಲಿ ಕೂತ್ರು. ಅವ್ರಿಗೆ ಏನ್ ಮಾಡ್ಬೇಕು? ಅವರ ಊಟಕ್ಕೆ ಗತಿ ಏನು, ಅವರ ಹೊಟ್ಟೆಗೆ ಗತಿ ಏನು, ಇದನ್ನು ಕೇಳುವವರು ಯಾರು ಇಲ್ಲ, ಹೌದಲ್ವಾ? ಹಾಗೇನೆ ರೀಸೆಂಟ್ ಈಗ ಇದು ಈ ಮಳೆಗಾಲದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಒಂದು ವೇಣೂರ್ನ ಒಬ್ರು ಹುಡುಗ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡುವವರು, ನಮ್ಮ ಮಹಾರಾಜ ಕಾಲೇಜ್ ಹತ್ರ ಒಂದು ದೊಡ್ಡ ಹೊಂಡ ಇತ್ತು, ಅದಕ್ಕೆ ಬಿದ್ರು. ಅವರು ಬಿದ್ದ ಕೂಡಲೇ ಅವರ ಬೆರಳಿಗೆ ಏಟಾಯ್ತು. ನಾನು ಹೇಳಿದೆ, ನೀವು ಬನ್ನಿ ಹಾಸ್ಪಿಟ್ಲಿಗೆ ಹೋಗುವ. ವಿಪರೀತ ಮಳೆ ಇತ್ತು ಆ ಟೈಮಲ್ಲಿ, ಹೊಂಡಗಳನ್ನೆಲ್ಲ ನೀರಲ್ಲಿ ಮುಚ್ಚಿ ಹೋಗಿತ್ತು. ಇದು ಬೆರಳಿಗೆ ಏಟಾಗಿದ್ದು, ಬೆರಳು ಇದು ಎಂತ ಇದಾಗಿಲ್ಲ, ಇಲ್ಲ ನಂಗೆ ಮನೆಗೆ ಅರ್ಜೆಂಟ್ ಹೋಗ್ಲೇಬೇಕು, ಹೆಂಡತಿ ಮಕ್ಕಳು ಕಾಯ್ತಿದ್ದಾರೆ, ಅವ್ರು ಮಾತ್ರ ಇರುವುದಲ್ಲಿ ಅಂತ ಹೋದ್ರು ಅವ್ರು. ಮರು ದಿವಸ ಅವರು ನನಗೆ ಏನೋ ಒಂದು ವಿಚಾರದಲ್ಲಿ ನಾನು ಅವರ ನಂಬರ್ ತಗೊಂಡಿದ್ದೆ, ಫೋನ್ ಮಾಡಿದ್ದೆ ನಾನು ಅವ್ರಿಗೆ. ಇಲ್ಲ ಸರ್, ನನ್ನ ಹೆಂಡತಿ ಬೈದಿದ್ದಕ್ಕೆ ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸಿದೆ, ನನ್ನ ಹೈ ಫ್ರಾಕ್ಚರ್ ಆಯ್ತು, ಈಗ 4 ತಿಂಗಳು ನಾನು ಮನೆಯಲ್ಲೇ ಕೂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ, ಬೆಡ್ ರಿಡನ್, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಏನ್ ರೆಸ್ಟ್ ಮಾಡ್ಬೇಕಷ್ಟೇ ನಾವು. ಮತ್ತೆ ಈಗ ಸಹ ದುಡಿಯೋದು ಕೆಲಸ ಹೋದಾಗೆ ಸರ್, ಅದು ಹೋಟೆಲ್ ಅಲ್ಲಿ ಅವ್ರು ಅಷ್ಟು ಸಮಯ ನಮಗೆ ರಜೆ ಎಲ್ಲ ಕೊಡುದಿಲ್ಲ. ಯಾರತ್ರ ಹೇಳುವ ಇದನ್ನೆಲ್ಲ? ಇದು ನಾನೊಂದು 2 ಎಕ್ಸಾಂಪಲ್ ಹೇಳಿದ್ದು. ಇಂಥದ್ದು ಪ್ರತಿದಿನ ಘಟನೆಗಳು ಎಲ್ಲ ಕಡೆ ಸಹ ಆಗ್ತಾನೆ ಉಂಟು.
ಸರ್, ಪಂಚವಾರ್ಷಿಕ ಯೋಜನೆಯಲ್ಲಿ ಇಂತಿಷ್ಟು ಹಣವನ್ನ ಏನಾದ್ರು ಈ ನಮ್ಮ ರಸ್ತೆಗಳಿಗಿಂತ ಎಷ್ಟು ಪ್ರಮಾಣದಲ್ಲಿ? ನನಗೆ ಅದರ ಪ್ರಪೋರ್ಷನೇಟ್ ಎಷ್ಟು ಇಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಒಮ್ಮೆ ಡಾಮರೀಕರಣ ಆದ್ರೆ 5 ವರ್ಷವನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳುವ ಒಂದು ರೂಢಿ ಮಾತು, ಅಂದ್ರೆ ಒಂದು ಮಾತು ಇದೆ. ಬಟ್ ಅದು ಎಷ್ಟು ಟೆಕ್ನಿಕಾಲಿಟಿ ಆಗಿ ಸರಿ ಇದೆ ಅಂತ ನಮಗೂ ಅಷ್ಟು ಡೀಪ್ ಆಗಿ ನಾವು ನಾನು ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಇದೆ, ಅದು ಪಂಚವಾರ್ಷಿಕ ಯೋಜನೆ ನೀವು ಏನೇ ಹೇಳಿದ್ದೀರಾ ಅದು ಇದೆ. ಅದು ಎಲ್ಲಿ ಅದೇ ಹೇಳಿದಲ್ಲ ಸರ್, ಇದರ ಬಗ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಅವರಲ್ಲಿ ಇರುವಂತ ಆಫೀಸರ್ಗಳು ಸ್ಟ್ರಿಕ್ಟ್ ಆಗಿದ್ರೆ, ಅವರಲ್ಲಿ ಇರುವಂತಹ ಏನ್ ಹೇಳ್ತಾರೆ ಅಧಿಕಾರಿಗಳು ಅದರ ಬಗ್ಗೆ ನಿಗಾವನ್ನು ವಹಿಸಿದ್ರೆ ಇದೆಲ್ಲವೂ ಕೂಡ ಕರೆಕ್ಟ್ ಆಗ್ತದೆ. ಇಲ್ಲ ಅಂತ ನಾನು ಹೇಳುದಿಲ್ಲ. ಕೆಲವು ಕಡೆ ನಾನು ಹೇಳಿದೆ ಅಲ್ಲ, ಕೆಲವು ಕಡೆ ಕೆಲವು ಸಮಸ್ಯೆಗಳಿದೆ. ಈಗ ಮೂಡುಬಿದ್ರೆ ಇನ್ನರ್ ರೋಡ್ಗಳನ್ನು ನೋಡಿದ್ರೆ ನೀವು ಇತ್ತೀಚೆಗೆ ಪೈಪ್ ಲೈನ್ ಅನ್ನು ಹಾಕಿದ್ರು, ಪೈಪ್ ಲೈನ್ ಅನ್ನು ಹಾಕಿ ಮಣ್ಣನ್ನು ತೆಗೆದ್ರು, ರಸ್ತೆಗಳನ್ನು ನಡುವಲ್ಲಿ ಕಟ್ ಮಾಡಿದ್ರು. ಸುಮಾರು ನಗರ ಮತ್ತೆ ಧರ್ಮಸ್ಥಳಕ್ಕೆ ಹೋಗೋ ರಸ್ತೆ, ರೋಡ್, ಬೆಸ್ಕಾಂ ರಸ್ತೆ ಇಲ್ಲೆಲ್ಲ ತುಂಬಾ ಹಾಳು ಮಾಡಿದ್ದಾರೆ. ಅದನ್ನು ಅಧಿಕಾರಿಗಳು ಆದಷ್ಟು ಬೇಗ ಆ ಕಾಂಟ್ರಾಕ್ಟ್ಗಳು ಯಾರು ವಹಿಸ್ಕೊಂಡಿರ್ತಾರ ಅವ್ರ ಹತ್ರ ಆಗಲೇ ಮಾಡಿಸ್ಬೇಕು ಅದನ್ನು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಕಡೆ ಮಣ್ಣು ತೆಗೆದು ಹಾಕಿದನ್ನು ರೋಡ್ ಸೈಡ್ ಅಲ್ಲಿ ಇಟ್ಟು ಹೋಗಿದ್ದಾರೆ ಅವರು. ಅದು ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ ಅಲ್ಲಿ ಹೋಗುವವನಿಗೆ ಮಾತ್ರ ಗೊತ್ತು, ಗೊತ್ತಾಯ್ತಾ? ಹಾಗಾಗಿ ಆ ಕಾಂಟ್ರಾಕ್ಟ್ ಯಾರು ತಗೊಳ್ತಾರ ಅವ್ರಿಗೆ ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಬಿಲ್ ಅವನಿಗೆ ಸ್ಯಾಂಕ್ಷನ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಅಂತಲೇ ಹೇಳ್ಬೇಕು. ಮತ್ತೆ ಯಾವ್ದೆಲ್ಲ ಮೇಜರ್ ರಸ್ತೆಗಳನ್ನು ಅವ್ರು ಕಡಿತಾರೆ ಅದನ್ನ ವಿದಿನ್ ಅವ್ರ ಕೆಲಸದ ಕೂಡಲೇ ಇಮಿಡಿಯೇಟ್ಲಿ ಅದನ್ನು ಕ್ಲೋಸ್ ಮಾಡುವಾಗೆ ಸಹ ಮಾಡ್ಬೇಕು. ನೋಡಿ, ರಸ್ತೆಯನ್ನು ಅಗಿತಾರೆ ಅವರು, JCB ಇಟ್ಕೊಂಡು ಅಗಿತಾರೆ. ಅದನ್ನ ರೀಫಿಲ್ ಮಾಡ್ಲಿಕ್ಕೆ ಅವರಿಗೆ 1 ತಿಂಗಳು ಟೈಮ್ ಹೋಗ್ತದೆ. ಆ 1 ತಿಂಗಳ ಟೈಮಿಗೆ ಜನಗಳಿಗೆ ಗೊತ್ತಾಗುವಾಗ ಅಲ್ಲಿ ಏನಾದ್ರು ಗುರುತುಗಳನ್ನು ಅವ್ರು ಹಾಕ್ಬೇಕು, ಒಂದು ಬ್ಯಾರಿಕೇಡ್ ಅನ್ನು ಹಾಕ್ಬೇಕು. ಇಲ್ಲದ್ರೆ ಏನಾದ್ರು ರಾತ್ರಿ ಯಾರೋ ಒಬ್ಬ ಸೀದಾ ಬಂದ ಸೆಟೋನ್ ಹೋದ, ಅದ್ರ ಮೇಲೆ ಹೋದ ಕೂಡಲೇ ಆ ಗುಂಡಿಗೆ ಬಿದ್ದವನು ಹಾರಿ ಆಚೆ ಬೀಳ್ತಾನೆ. ಸೊ ಅಂತ ಕೆಲಸ ಆದಲ್ಲೆಲ್ಲರೂ ಸಹ ಅದರ ಬಗ್ಗೆ ಉದ್ದಕ್ಕೆ ಏನು ಅವರು ಮಾರ್ಗವನ್ನು ಕಡ್ದಿರ್ತಾರ ಅಲ್ಲಿ ಅಟ್ಲೀಸ್ಟ್ ಅವ್ರೊಂದು ಏನಾದ್ರು ಒಂದು ಬ್ಯಾರಿಕೇಡ್ ಅಥವಾ ಏನೋ ಒಂದು ರಿಫ್ಲೆಕ್ಷನ್ ಏನೋ ಒಂದು ಜನರಿಗೆ ಗೊತ್ತಾಗುವಾಗ ಮಾಡ್ಬೇಕು. ಮತ್ತೆ ನಮ್ಮ ಅಧಿಕಾರಿಗಳು ಯಾರಿದ್ದಾರ ಅವರ ಕಿವಿ ಹಿಂಡುವ ಕೆಲಸಗಳನ್ನು ಸಹ ಮಾಡಬೇಕು. ಸುಮ್ಮನೆ ಅವರನ್ನು ಅದನ್ನು ಬಿಟ್ಟು ಬಿಡುವ ಕೆಲಸ ಆಗಬಾರ್ದು. ಅದನ್ನು ಹಾಗೆ ಹೇಳುದು ಅದನ್ನು. ಈಗ ನೀವು ನೋಡಿ, ಮೂಡುಬಿದ್ರೆಗೆ ಅತ್ಯವಶ್ಯಕವಾದ ಒಂದು ಇದು ಏನು ಅಂತ ಹೇಳಿದ್ರೆ, ಮೂಡುಬಿದ್ರೆಗೆ ಈಗ ರಿಂಗ್ ರೋಡಿನ ಅವಶ್ಯಕತೆ ಇದೆ. ಈಗ ಯಾಕೆ ಹೇಳಿದ್ರೆ ಜನಸಾಮಾನ್ಯ ಈಗ ಜಾಸ್ತಿ ಆದ್ರಿಂದ ನೀವು ಇತ್ತೀಚೆಗೆ ನೋಡ್ಬೋದು. ಈಗ ಕೆಲವು ನಮ್ಮಲ್ಲಿ ಸ್ವಲ್ಪ ಈ ವರ್ಷದಿಂದ ನಮ್ಮಲ್ಲಿ 10 ವೀಲರ್ಸ್ ಬರ್ತಾ ಇದ್ದದ್ದು ಕಾಮನ್ ಆಗಿತ್ತು. ಈಗ ನಮ್ಮಲ್ಲಿ 14 ವೀಲರ್ಸ್ 20 ವೀಲರ್ಸ್ ಬರೆದು ಟ್ರೈಲರ್ ಬರುವ ಪರಿಸ್ಥಿತಿ ಬಂದಿದೆ ನಮ್ಮ ಮೂಡುಬಿದ್ರೆಯಲ್ಲಿ. ಇರ್ಲಿ, ಮೂಡುಬಿದ್ರೆ ಡೆವಲಪ್ಮೆಂಟ್ ಆಗ್ತಾ ಉಂಟು. ಮೂಡುಬಿದ್ರೆ ಬಗ್ಗೆ ತುಂಬಾ ಏನ್ ಹೇಳ್ತಾರೆ, ತುಂಬಾ ಜನಗಳಿಗೆ ಬಿಸ್ನೆಸ್ ಆಗ್ತಾ ಉಂಟು. ಅದೆಲ್ಲ ಒಂದು ಸೈಡ್ ಅಲ್ಲಿ ಓಕೆ, ಅದೆಲ್ಲ ಒಳ್ಳೆ ರೀತಿಯೇ. ಆದ್ರೆ ಆ ಲಾರಿಗಳು ಎಲ್ಲ ನಮ್ಮ ಮೂಡುಬಿದ್ರೆ ಪಟ್ಟಣದಿಂದಾಗಿ ಹೋಗಿ ಇಲ್ಲಿ ಎಷ್ಟು ಒಂದು ಪ್ರಾಬ್ಲಮ್ಗಳಾಗಿದೆ. ಪಟ್ಟಣದ ಒಳಗಡೆ ರೋಡ್ಗಳೆಲ್ಲ ಹಾಳಾಗಿದೆ, ಮತ್ತೆ ಹೋಗುವಂತ ರಸ್ತೆಗಳು ಸಹ ಕೂಡ ಹಾಳಾಗಿದೆ. ಇದಕ್ಕೆ ಖಾಲಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಖಾಲಿ ಅವರಿಗೆ ಇಲ್ಲಿ ಬಂದದಕ್ಕೆ ಬಿಸ್ನೆಸ್ ಆಗ್ತಾ ಉಂಟು ಅಂತ ಡೆವಲಪ್ಮೆಂಟ್ ಅಲ್ಲ, ರಸ್ತೆಗಳು ಸಹ ಅದರ ತಕ್ಕಾಗಿ ಅವರಿಗೆ ಮಾಡಬೇಕು. ಅವರಿಗೊಂದು ಔಟರ್ ರಿಂಗ್ ರೋಡ್ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ಬೇಕು. ಇದು ನಮ್ಮ ಯಾರು ಜನಪ್ರತಿನಿಧಿಗಳಿದ್ದಾರೆ, ಯಾರೀಗ ಸರ್ಕಾರದವರು ಇದ್ದಾರೆ ಇದರ ಬಗ್ಗೆ, ಅಥವಾ ಈ PWD ಅವರು ಯಾರಿದ್ದಾರೆ, ಲೋಕೋಪಯೋಗಿ ಇಲಾಖೆಯವರು ಯಾರಿದ್ದಾರೆ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಅವರು ಯಾರಿದ್ದಾರೆ, ಇದನ್ನ ಅವರ ಗಮನಕ್ಕೆ ಬರ್ಬೇಕು. ಇವ್ರೇನ್ ಕುರುಡರ ಕೂತ್ಕೊಂಡು ಇವರಿಗೆ ಕಾಣುದಿಲ್ಲ ಇಷ್ಟೆಲ್ಲ ಆಗ್ತಿರೋದು. ಬಾಕಿದೆಲ್ಲ ಲೋಕದಲ್ಲಿರುವ ವಿಷಯಗಳು ಇವರಿಗೆ ಕಾಣ್ತದೆ, ಇದೆಲ್ಲ ಕಾಣುದಿಲ್ಲ ಇವರಿಗೆ. ಸೊ ಡೆವಲಪ್ಮೆಂಟ್ ನೊಟ್ಟಿಗೆ ಇದು ಸಹ ಅವರು ಪ್ಲಾನಿಂಗ್ ಮಾಡ್ಬೇಕು. ಯಾವುದೇ ಸಿಟಿ ಆಗಿರ್ಲಿ, ಯಾವುದೇ ಟೌನ್ ಆಗ್ಲಿ, ಪ್ಲಾನ್ ಹಾಕಿದ್ರೆ ಮಾತ್ರ ಅದು ಒಳ್ಳೆ ರೀತಿಯಲ್ಲಿ ಒಂದು ಎಕ್ಸಿಕ್ಯೂಟ್ ಆಗಿ. ಈಗ ಮೈಸೂರಿನ ನೋಡಿದ್ರೆ ಅಥವಾ ಬ್ಯಾಂಗ್ಳೂರನ್ನ ನೋಡಿದ್ರೆ ಹೇಗೆ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಹಾಗೇನೆ ಇದು ಸಹ ನಾಳೆ ಒಂದು ಮೈಸೂರು ಅಥವಾ ಒಂದು ಬ್ಯಾಂಗ್ಳೂರು ಯಾವುದೋ ಒಂದು ಆಗುವಂತ ಪ್ರದೇಶ ಮೂಡುಬಿದ್ರೆ ಕೂಡ. ಇದನ್ನ ಆದಷ್ಟು ಚಂದದ್ರಲ್ಲಿ ಈಗಲೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಈಗ ಮಾಡದಿದ್ರೆ ನಾಳೆ ಎಲ್ಲ ಪ್ರಾಬ್ಲಮ್ಗಳು ಬಂದ ಮೇಲೆ ಕರೆಕ್ಟ್ ಇದು ಈ ಮಾತನ್ನು ನಾವು ಹೇಳ್ಬೋದು. ಅದರ ನಂತರ ಇದರಲ್ಲಿ ನಾನು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾರನ್ನು ದೂರಿ ಇದರಲ್ಲಿ ಪ್ರಯೋಜನ ಇಲ್ಲ ಸರ್. ಖಂಡಿತ ಮೇಲಿಂದ ಕೆಳಗೆ ಯಾರನ್ನು ದೂರಿ ಪ್ರಯೋಜನ ಇಲ್ಲ ಇದ್ರಲ್ಲಿ. ಸೊ ನಾವು ಅವರನ್ನು ದೂರೋದು ಇವರನ್ನು ದೂರೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೊನೆಗೆ ಎಲ್ರಿಗೂ ಬೇಕಾಗಿರೋದು ಅಂತಂದ್ರೆ ಒಂದು ಉತ್ತಮವಾದ ರಸ್ತೆ, ಎಲ್ಲರೂ ಕೂಡ ಒಂದು ಸುರಕ್ಷಿತವಾಗಿ ಪ್ರತಿನಿತ್ಯ ಪ್ರಯಾಣ ಮಾಡ್ಬೇಕು ಅಂತ ಎಲ್ಲರ ಒಂದು ಆಸೆ ಕೂಡ. ಯಾಕೆ ಅಂತಂದ್ರೆ ಬರೀ ಟೂ ವೀಲರ್ಸ್ನವರೆಲ್ಲ ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗೋರು ಇರ್ತಾ ಇದ್ದಾರೆ. ಬರೀ ನಡ್ಕೊಂಡು ಹೋಗ್ಲಿಕ್ಕೂ ಯೋಗ್ಯವಲ್ಲದ ರಸ್ತೆಗಳು ಇದೆ. ಯಾಕೆ ಅಂತಂದ್ರೆ ನೀವು ಹೇಳ್ದಾಗೇನೆ ಸಾಕಷ್ಟು ವೆಹಿಕಲ್ಗಳು ಓಡಾಡಿ ಅದನ್ನ ಮೇಂಟೈನ್ ಮಾಡದ ಕಾರಣ ಸೊ ಸಾಕಷ್ಟು ಗುಂಡಿಗಳು, ಸಾಕಷ್ಟು ಹಾಳಾಗಿ ಹೋಗಿದ್ದ ರಸ್ತೆಗಳು. ಸೊ ನಮ್ಮ ಒಪಿನಿಯನ್ ಆಗಿರ್ಲಿ, MDB Live 24 ನ ಒಪಿನಿಯನ್ ಆಗಿರ್ಲಿ, ಅಥವಾ ಜನರ ಒಪಿನಿಯನ್ ಆಗಿರ್ಲಿ, ನಿಮ್ಮ ಒಪಿನಿಯನ್ ಆಗಿರ್ಲಿ, ಎಲ್ಲರ ಒಂದು ಆಶಯ ಏನು ಅಂತಂದ್ರೆ ಮೂಡುಬಿದಿರೆಯ ಜನತೆಗೆ ಏನು ನಾವು ಈ ವಿದ್ಯಾಕಾಶಿ ಅಂತ ಕರೆಯುವಂತಹ ಈ ಪ್ಲೇಸ್ಗೆ, ಈ ಸ್ಥಳಕ್ಕೆ ಒಂದು ಉತ್ತಮವಾದ
ರಸ್ತೆಯನ್ನ ಒದಗಿಸಿಕೊಟ್ರೆ ಸಂಬಂಧಪಟ್ಟವರು ಇನ್ನಷ್ಟು ಮೂಡುಬಿದ್ರೆಗೆ ಒಂದು ಮೆರಗು ಬರುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಕೊನೆಯದಾಗಿ ನೀವೇನನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಮೂಲಕ? ನೋಡಿ, ನಾವು ಈ ಚರ್ಚೆ ಮಾಡಿದ್ದು ತುಂಬಾ ಖುಷಿ ಆಯ್ತು ನನಗೆ. ಯಾವಾಗ MDB ಲೈವ್ ಅವರು ನಂಗೆ ಕರೆದು ಇದರ ಬಗ್ಗೆ, ನಾನು ಯಾಕೆ ಹೇಳಿದ್ರೆ MDB ಲೈವ್ ಅವರಿಗೆ ಯಾವಾಗ್ಲೂ ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತಾನೆ ಇದೆ. ನೋಡಿ, ಇಲ್ಲಿ ಈ ತರ ಆಗಿದೆ, ಅಲ್ಲಿ ಆ ತರ ಆಗಿದೆ, ಇದರ ಬಗ್ಗೆ ನಾವು ಏನಾದ್ರೂ ಸಹ ಗಮನ ಹರಿಸಬೇಕು, ಅಥವಾ ಪ್ರೆಸ್ ಕ್ಲಬ್ಬಿನ ನಮ್ಮ ಮೂಡುಬಿದಿರೆ ಪ್ರೆಸ್ ಕ್ಲಬ್ಬಿಗೆ ಆಗ್ಲಿ ನಾನು ಇದನ್ನ ವಿಷಯಗಳನ್ನು ಯಾವಾಗ್ಲೂ ತಿಳಿಸ್ತಾನೆ ಇರ್ತೇನೆ. ನಾನು ನಮ್ಮಿಂದ ಆಗುವಂತ ನಾವು ನಮ್ಮ ತಂಡದಿಂದ ಆಗುವಂತ ಕೆಲವು ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೇನೆ ಎಲ್ಲರೂ ಸಹ, ಪ್ರತಿಯೊಂದು ನಾಗರಿಕರು ಸಹ ಕೂಡ ನಿಮ್ಮ ಊರಲ್ಲಿ, ನಿಮ್ಮ ಒಳ ರಸ್ತೆಗಳಲ್ಲಿ ಎಲ್ಲೆಲ್ಲ ಇಂಥ ಸಮಸ್ಯೆಗಳಿದೆ ಅದರ ಬಗ್ಗೆ ಒಂದು ನೀವು ಯಾರಾದ್ರೂ ಇಬ್ಬರಾದ್ರೆ ಅಟ್ಲೀಸ್ಟ್ ಅದರ ಒಂದು ಫೋಟೋ ತೆಗೆದ, ಅಥವಾ ಅದಕ್ಕೊಂದು ಲೆಟರ್ ರೆಡಿ ಮಾಡಿ ಮುನ್ಸಿಪಾಲಿಟಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ನೀವು ಬರೆದ್ರೆ ಇನ್ನಷ್ಟು ಎಫೆಕ್ಟಿವ್ ಗಳ ಆಗ್ತದೆ. ಇಲ್ಲಿ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ಪ್ರತಿ ಮಳೆಗಾಲ ಬರುವಾಗ ನಮ್ಮ ಮೂಡುಬಿದಿರೆ ರಸ್ತೆ ಅಂತ ಅಲ್ಲ ನಾನು ಮಾತ್ರ ಹೇಳುದು, ಪ್ರತಿ ದಕ್ಷಿಣ ಎಲ್ಲೆಲ್ಲ ಮಳೆಗಳು ಜಾಸ್ತಿ ಬರ್ತದ, ಆ ಮಳೆಗಳು ಬರುವಂತ ರೀಜನ್ಗಳಲ್ಲಿ PWD ಆಗಿರ್ಲಿ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಗಿರ್ಲಿ, ಲೋಕೋಪಯೋಗಿ ಅವರಾಗಿರ್ಲಿ ಅದರ ಬಗ್ಗೆ ಮುಂಜಾಗ್ರತೆ ಕ್ರಮವಾಗಿ ಆ ಟ್ರೆಂಚ್ ಗಳನ್ನು ಕ್ಲೀನ್ ಮಾಡೋದ್ರಾಗಿರ್ಲಿ, ಅಥವಾ ನೀವು ಬುಷಸ್ ಬಂದಿರ್ಬೋದು, ಈಗ ರೋಡ್ ಸೈಡ್ ನ ಬುಷಸ್ ಬಂದಿರ್ತದೆ, ಅದನ್ನು ಕ್ಲೀನ್ ಮಾಡೋದ್ರನ್ನಾಗಿರ್ಲಿ, ಏನೋ ಅದಕ್ಕೊಂದು ವ್ಯವಸ್ಥೆಯನ್ನು ಅಥವಾ ಪೂರ್ವ ವಿಭಜಿತ ಪ್ಲಾನ್ ಗಳನ್ನ ಅದಕ್ಕೆ ಮಾಡ್ಬೇಕು. ಸುಮ್ಮನೆ ಅವರಷ್ಟಕ್ಕೆ ಅವರು ಕೂತ್ಕೊಂಡು ಜನಗಳು ಹೇಳುವವರೆಗೆ ಅವರಿಗೆ ಗೊತ್ತಾಗದಾಗೆ ಕುರುಡರಾಗಿ ಕೂತ್ಕೊಳ್ಳೋದಲ್ಲ. ಅವರು ಅದರ ಬಗ್ಗೆ ಅವರಿಗೆ ಗೊತ್ತಿರೋದ್ರಿಂದ ಅದನ್ನ ಪ್ರಿಕಾಷನ್ಸ್ ಅನ್ನು ಅವರು ತಗೊಳ್ಳೇಬೇಕು. ಅದ್ರಲ್ಲಿ ಗೊತ್ತಾಯ್ತಲ್ಲ. ಈಗ ನೋಡಿ, ನೀವು ಎಕ್ಸಾಂಪಲ್ ಹೇಳಿದ್ರಿ, ಈಗ ಅವರಿಗೆ ಒಂದು ಟೆಂಡರ್ ಆದ್ರೆ, ನಾಳೆ ಪ್ಯಾಚ್ ವರ್ಕ್ ಮಾಡಿದ ಟೆಂಡರ್ ಆದ್ರೆ ಪ್ಯಾಚ್ ವರ್ಕ್ ಗಳನ್ನು ಮಾಡ್ತಾರೆ ಅವರು. ಸೈಡ್ ಜಂಗಲ್ ಬುಷಸ್ ಬಂದದನ್ನ ಕಡೀರಿ ಅಂತ ಹೇಳಿದ್ರೆ ಕಡಿತಾರೆ ಅವ್ರು. ಎಲ್ಲಿವರೆಗೆ ಕಡಿತಾರೆ ಗೊತ್ತಂತ? ರೋಡ್ ಇಂದ 1 ಫೀಟ್ 2 ಫೀಟ್ ವರೆಗೆ ಕಡಿತಾರೆ ಅವ್ರು. ಅಲ್ಲಿ ಸೈಡ್ ಅಲ್ಲಿ ಮೋರಿ ಇರೋರಿಗೆ ಕಡಿಯುವಷ್ಟು ಅವರಿಗೆ ಪೇಷನ್ಸ್ ಇಲ್ಲ. ಅಲ್ಲಿ ಸೈಡ್ ಅಲ್ಲಿ ಒಂದು ಬ್ಯಾರಿಕೇಡ್ ಉಂಟು, ಅಲ್ಲಿ ಆಕ್ಚುಲಿ ಅಲ್ಲಿವರೆಗೆ ಕಡಿಬೇಕು ಅವರು, ಅದನ್ನು ಕಡಿಯುವುದಿಲ್ಲ ಅವರು. ಇದನ್ನೆಲ್ಲ ಜನಗಳು ಅಬ್ಸರ್ವ್ ಮಾಡ್ಬೇಕು. ಸುಮ್ಮನೆ ಕೂತ್ಕೊಂಡು ನಾವು ಇದು ಚಹಾ ಕುಟ್ಕೊಂಡು ಕಾಫಿ ಕುಟ್ಕೊಂಡು ಯಾರ್ಯಾರಿಗೋ ಬೈದುಕೊಂಡು ಕೂತ್ಕೊಳ್ಳೋದಲ್ಲ. ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಎಲ್ಲರೂ ಸಹ ನಿಮ್ಮ ಸೈಡ್ ಇಂದ ಏನೆಲ್ಲ ಆಗ್ತದೆ ಪ್ರಯತ್ನಗಳನ್ನು ನೀವು ಪಡ್ಲೇಬೇಕು. ಹಾಗಾದ್ರೆ ಮಾತ್ರ ಇದಕ್ಕೊಂದು ಒಳ್ಳೆ ಇದು ಏನ್ ಹೇಳ್ತಾರೆ ಉದಾಹರಣೆ, ಅಥವಾ ಇದರ ಬಗ್ಗೆ ಒಳ್ಳೆ ಒಂದು ರಸ್ತೆ ನಿರ್ಮಾಣ ಆಗ್ಲಿಕ್ಕೆ ಇದು ಏನು ನಮಗೊಂದು ದಾರಿ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಾವು ಇದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೋಡುವ, ನಾವು ನಮ್ಮ ಪ್ರಯತ್ನಗಳನ್ನು ಯಾವತ್ತೂ ನಾವು ಮಾಡ್ತಾ ಇರ್ತೇವೆ. ಹಾಗೇನೆ ಎಲ್ಲಿ ಯಾರೆಲ್ಲ ಜನಸಾಮಾನ್ಯರಿದ್ದಾರೆ ಅವರು ಕೂಡ ಇದರ ಬಗ್ಗೆ ಆದಷ್ಟು ಕಾಳಜಿಯನ್ನು ವಹಿಸಿಕೊಂಡು ಹೇಗೆಲ್ಲ ಇದರ ಬಗ್ಗೆ ಡೆವಲಪ್ಮೆಂಟ್ಸ್ಗೆಲ್ಲ ಹೆಲ್ಪ್ ಆಗ್ತದೆ ಅಂತ ಎಲ್ಲರೂ ಒಂದು ಚರ್ಚೆಯನ್ನು ಮಾಡಿಕೊಂಡು ಅವರವರ ಮನಸ್ಥಿತಿಯಲ್ಲಿ ಅವರವರ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಉತ್ತಮ ಅಂತ ನನ್ನದೊಂದು ಅಭಿಪ್ರಾಯ. ಸರ್, ತುಂಬಾ ಒಂದು ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಮತ್ತೆ ನೀವು ಯಾವ ರೀತಿ ವರ್ಕ್ ಅನ್ನು ಮಾಡ್ತಾ ಇದ್ದೀರಾ, ಯಾವ ರೀತಿ ಕಾಳಜಿಯನ್ನ ತೋರಿಸಿದ್ದೀರಾ ಅಂತ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮೂಡಬಿದಿರೆಯ ಸಮಗ್ರ ಸುದ್ದಿಗಾಗಿ ವೀಕ್ಷಿಸಿ MDB Live 24.